ಹೊಸಡಕ್ಕೆ ಆಯ್ತಾ ಇಲ್ಲ, ಅದು ಸುಸ್ತಾಗ್ತಾ ಇದೆ. ನಾಟ್ ಈಸಿ. ಓ ಮೈ ಗಾಡ್. ಹುಷಾರು ಚಿನ್ನು, ಹುಷಾರು. ತಾಳು ಚಿನ್ನು. ಹೋಗು. ನಿಜ ಹತ್ರ ಬಂದಿರಲ್ಲ ಚಿನ್ನ. ನಿಧಾನ. ಓ ಮೈ ಗಾಡ್, ಹೌ ಡೀಪ್ ಇಸ್ ದಿಸ್? ಅಂಬಾನಿ ಫ್ಯಾಮಿಲಿ, ವಿರಾಟ್ ಕೊಹ್ಲಿ ಅವರೆಲ್ಲ ಇದೇ ನೀರು ಕುಡಿಯೋದಂತೆ. ದಿಸ್ ಇಸ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ ಎ ಲೈಫ್ ಟೈಮ್ ಚಿನ್ನು. ಇವತ್ತು ನಮ್ಮ ನಾರ್ವೆಯಲ್ಲಿ ಗ್ಲೇಷಿಯರ್ ಹೈಕಿಂಗ್ ಮಾಡಕ್ಕೆ ಹೋಗ್ತಾ ಇದ್ರು. ಒನ್ ಆಫ್ ದ ಮೋಸ್ಟ್ ಅಡ್ವೆಂಚರಸ್ ಆ್ಯಂಡ್ ಅಡ್ರಲಿನ್ ರಶ್ ಆಕ್ಟಿವಿಟಿ ಇದು. ಇದು ಹಿಂಗೆ ಬಿದ್ದರೆ ಕೆಳಗೆ ಹೊಗೆ. ಏನು ಗ್ಲೇಷಿಯರ್ ಹೈಕಿಂಗ್ ಅಂತ ಕೇಳ್ತೀರಾ? ಸುಮ್ಮನೆ ಎಲ್ಲ ಗುರು ಇದು ಮಾಡೋದು 5 ಅವರ್. ಬನ್ನಿ ಅಲ್ಲೇ ಹೋಗಿ ತೋರಿಸ್ತೀವಿ. ಫುಲ್ ಬಗ್ಬೇಕಾ? ಬನ್ನಿ ಫುಲ್ ಎಕ್ಸೈಟ್ ಆಗಿದ್ದೀವಿ. ಜೈ ಆಂಜನೇಯ ಸ್ಟಾರ್ಟ್ ಮಾಡೋಣ. ಜೈ ಆಂಜನೇಯ. ಎಲ್ಲಿ ಹೋಗ್ಬೇಕು ಗೊತ್ತಾ? ನಾವೀಗ ಈ ಬೆಟ್ಟ ದಾಟಿ ಆ ಸೈಡ್ ಬೆಟ್ಟಕ್ಕೆ ಹೋಗ್ಬೇಕು. ಅಲ್ಲಿ ಗ್ಲೇಷಿಯರ್ಸ್ ಕಾಣಿಸ್ತಾ ಇದೆಯಾ ನಿಮಗೆ? ಐಸು, ಅಲ್ಲಿ ಹೋಗ್ಬೇಕು ನಾವು. ಇಂಥದ್ದ ಚಾಲೆಂಜಸ್ ಗೊತ್ತಾ ಈ ಗ್ಲೇಷಿಯರ್ ಹೈಕ್ ಮಾಡೋಕ್ಕೆ? ನಾವೇನು ಕಾರ್ ಇಲ್ಲಿದ ತಕ್ಷಣ ಗ್ಲೇಷಿಯರ್ ಹೈಕ್ ಮಾಡೋಕ್ಕೆ ಸಿಗಲ್ಲ ಗುರು. ಒಂದು ಬೋಟ್ ತೊಗೊಂಡೋಗ್ಬೇಕು. 15 ನಿಮಿಷ ಬೋಟ್ ಆದಮೇಲೆ 1 ಅವರ್ ಹೈಕ್ ಮಾಡ್ಕೊಂಡು ಹೋಗ್ಬೇಕು ಗ್ಲೇಷಿಯರ್ನ ರೀಚ್ ಮಾಡೋಕ್ಕೆ. ಅದಾದಮೇಲೆ ನಾವು ಗ್ಲೇಷಿಯರ್ ಮೇಲೆ ಕಾಲಿಡೋದು. ಇವಾಗ ಸದ್ಯಕ್ಕೆ ನಮಗೆ ಕಾಲಿಗೆ ಸ್ಪೈಕ್ಸು, ಟ್ರಾಂಪೋಲಿನ್ಸು ಏನೇನೋ ಕೊಡ್ತಾರಂತೆ. ನೋಡಿ ಇವ್ರು ಹೋಗ್ತಾ ಇದಾರಲ್ಲ ಈ ಥರ, ಅದನ್ನ ಇಸ್ಕೊಳಕ್ಕೆ ಹೋಗೋಣ ಬನ್ನಿ. ಇವಾಗ ಏನೋ ಸೈನ್ ಮಾಡಿಸ್ಕೊಂತವ್ರೆ ಕಿರಣಕ್ಕೆ, ಇಲ್ಲಿ ವಾಪಸ್ ಬರಲ್ಲ ಅಂದ್ರೆ ಪರವಾಗಿಲ್ಲ ಅಂತನಾ? ಅಲ್ಲ, ಏನಾದರೂ ಮೇಲ್ಗಡೆ ಆದರೆ ನಾವು ಜವಾಬ್ದಾರಿ ಅಲ್ಲ ಅಂತ. ನಂದು ಹಾಕ್ಬಿಟ್ಟಿ ಗುರು ಸೈನು. ಎಲ್ಲ ನಿಂದು ಹಾಕ್ಬಿಟ್ಟೆ. ನಾರ್ವೆ ಒಂದು ಸ್ವಲ್ಪ ಡೇಂಜರಸ್ ಇದೆ. ಎಂತಕ್ಕೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ನಶಿಸ್ ಹೋಗ್ತಾ ಇದೆ ಇದು ಗ್ಲೇಷಿಯರ್ಸ್ ಎಲ್ಲ. ಅದಕ್ಕೆ ತುಂಬ ಕಡೆ ಹಳ್ಳಗಳು ಬಿದ್ದಿದೆ. ಇಲ್ಲೇನು ಹೇಳಲ್ಲ, ಅಲ್ಲೇ ಹೋಗ್ತೀವಿ, ಅಲ್ಲೇ ಹೋಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಬನ್ನಿ. ಇವಾಗ ದಾರ ಕಟ್ತಾರೆ ಚಿನ್ನು. ಅದನ್ನ ಹೇಳಿದ್ರೆ ಡೇಂಜರಸ್ ಅಂತ ಬಿಟ್ಬಿಡಲ್ಲ, ಸುಮ್ಮನೆ ನಮ್ಮನ್ನ ಫ್ರೀಯಾಗಿ ದಾರ ಕರ್ಕೊಂಡು ಹೋಗ್ತಾರೆ. ಹೋಗೋಣ. ಫ್ಲೈಯಿಂಗ್ ಫಸ್ಟ್ ಟೂರ್ಸ್ ಕಡೆಯಿಂದ ಇದೇ ಏಪ್ರಿಲ್ 14ನೇ ತಾರೀಕು ನಾವು ಯುರೋಪ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ದೇಶ. ಯಾವ ದೇಶ ಗೊತ್ತಾ? ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲೆಂಡ್ಸ್, ಇಟಲಿ, ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್, ಲಿechtenstein, ಲುಕ್ಸೆಂಬರ್ಗ್, ವ್ಯಾಟಿಕನ್ ಸಿಟಿ. ಈ 10 ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಡ್ರೆ ಸಾಕು, ನಾವು ನಿಮಗೆ ಸೇಫ್ ಆಗಿ ಯುರೋಪ್ ದೇಶಗಳನ್ನೆಲ್ಲ ತೋರಿಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಸೇಫ್ ಆಗಿ ವಾಪಸ್ ಕರ್ಕೊಂಡ್ಬಂದು ಬಿಟ್ಬಿಡ್ತೀವಿ. ಎಲ್ಲರೂ ಒಟ್ಟಿಗೆ ಏಪ್ರಿಲ್ 14ನೇ ತಾರೀಕು ಯುರೋಪ್ ಗ್ರೂಪ್ ಟೂರ್ ನೋಡೋಣ. 10 ದೇಶ ನೋಡ್ಕೊಂಬರೋಣ. ಈ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಫಸ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಯುರೋಪ್ ಗ್ರೂಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ. ನಾವು ಇಲ್ಲಿದ್ದೀವಿ ಬೋಟಲ್ಲಿ, ಇಲ್ಲಿಂದ ಇಲ್ಲಿಗೆ ಹೋಗ್ತೀವಿ, ಆಮೇಲೆ ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗ್ತೀವಿ. ಬ್ಲೂ ಕಲರ್ ಪಾತು, ಇಲ್ಲೆಲ್ಲ ಗ್ಲೇಷಿಯರ್ ಹೈಕ್ ಮಾಡ್ಕೊಂಡು ವಾಪಸ್ ಇಲ್ಲಿಗೆ ಬರ್ತಿರ್ತೀರ್ಗ. ಓ, ತುಂಬ ದೂರ ನಡೆಯೋದಿದೆ. ಇವಾಗ ನಾವೀಗೇನು ಬೋಟಲ್ಲಿ ಹೋಗ್ತಾ ಇದೀವಲ್ಲ, ಎಷ್ಟೋ ವರ್ಷಗಳಿಂದ ಇದು ಕೂಡ ಗ್ಲೇಷಿಯರ್ಸ್ ಆಗೇ ಇದ್ದಿದ್ದು. ಕರ್ಕೊಂಡು ನೀರಾಗ್ಬಿಟ್ಟು ಇವಾಗ ಬೋಟಲ್ಲಿ ಹೋಗೋ ಥರ ಆಗಿದೆ. ಸೊ ನೋಡಿ, ಒಂದು ಗ್ಲೇಷಿಯರ್ ಕರಗಿ ವಾಟರ್ ಲೆವೆಲ್ ಎಷ್ಟು ರೈಸ್ ಆಗುತ್ತೆ ಅಂತ ಅದೊಂದು ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್ ತೋರಿಸ್ತಾ ಇರೋದು. ಈ 5 ಅವರ್ ಲಾಂಗ್ ಜರ್ನಿನ ಫಸ್ಟ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಸ್ಟೆಪ್ ಬೋಟಲ್ಲಿ. ಎಲ್ಲ ಇವರು ಏಷಿಯನ್ಸ್ ಗೈಡ್ಸ್ ಎಲ್ಲ ಅಲ್ವಾ? ಎಲ್ಲ ಕೆಲಸ ಮಾಡೋರು ತುಂಬಾ ಏಷಿಯನ್ಸ್ ಗುರು ನಾರ್ವೇಲಿ. ಅಲ್ಲ, ಇವ್ರು ಗೈಡ್ಸು ಅಷ್ಟೇ. ಇವರೆಲ್ಲ ನೇಪಾಲ್ ಅವ್ರ ಥರ ಕಾಣಿಸ್ತಾರೆ ನನಗೆ. ಪರವಾಗಿಲ್ಲ, ತುಂಬ ಜನ ಬಂದಿದ್ದಾರಲ್ವಾ ಗ್ಲೇಷಿಯರ್ಗಿದು. ಎಷ್ಟು ಇದಕ್ಕೆ ದುಡ್ಡು? ಇದು ತುಂಬಾನೇ ಕಮ್ಮಿ, ಬರೀ 10,500 ರೂಪಾಯಿ ಅಷ್ಟೇ ಒಬ್ರಿಗೆ. Have you climbed the Mount Everest? Yeah, I've been 7 times, my friend. Oh, awesome, man. 7 ಸರಿ Indian Army Force. ಇಂಡಿಯನ್ ಆರ್ಮಿ ಅವ್ರ ಜೊತೆನೇ ಇದ್ರಂತೆ. 7 ಸರಿ ಮೌಂಟ್ ಎವರೆಸ್ಟ್ ಹತ್ತಿದಾರಂತೆ ಇವರು. ಗ್ರೇಟ್ ಅಚೀವ್ಮೆಂಟ್ ಆ್ಯಕ್ಚುಲಿ. ಮೌಂಟ್ ಎವರೆಸ್ಟ್ ಹತ್ತೋದು ಈಸಿ ಮಾತೇ ಅಲ್ಲ. ನಾವು ಕೂಡ ಒಂದ್ಸತಿ ಮಾಡಲೇಬೇಕು ಮೌಂಟ್ ಎವರೆಸ್ಟ್ ಹತ್ತೋದು ಅಲ್ವಾ? ಗ್ರೇಟ್ ಅಚೀವ್ಮೆಂಟ್. In 2013, so there is one of the Indian Air Force team, so I lead them. Oh, Air Force team. How long does it take to? For us, we took like about 45 days, something like that. 45 ದಿನ ಬೇಕಂತೆ ಮೌಂಟ್ ಎವರೆಸ್ಟ್ ಕ್ಲೈಮ್ ಮಾಡಕ್ಕೆ. Is it your passion you're doing from? This is a kind of legacy. So legacy. Okay. My father is also the ಇವ್ರ ಅಪ್ಪನೂ ಮಾಡ್ತಿದ್ರಂತೆ. ಸೊ ಯು ಆರ್ ಆಲ್ಸೋ ಡೂಯಿಂಗ್, ಯುವರ್ ಸನ್ ವಿಲ್ ಆಲ್ಸೋ ಡೂ. I think my sons, I don't know, but the
time is changing now. So the young generations, I mean, the kids, they don't want to do a hard job. So, This is not hard job, this is passion. Yeah, kind of course. You can see that part. Yeah. ಸೊ ನೋಡಿ ಇವರು ನಾರ್ವೆಯಲ್ಲಿ ಗೈಡ್ ಬಂದ್ಬಿಟ್ಟು ನಮಗೆ ನೇಪಾಲ್ ಅವರು. ಯುವರ್ ನೇಮ್? Yeah. My name is Danurbu Sherpa. ಧನುರ್ಬರ್ ಶರ್ಪಾ ಅಂತ ಇವ್ರ ಹೆಸರು. ನೇಪಾಳಲ್ಲಿ ಹಿಮಾಲಯಸ್ ಅಲ್ಲಿ ಅಲಾಸ್ಕಾಲಿ ಎಲ್ಲ ಕಡೆ ಇವರು ಸ್ಕೀಯಿಂಗ್ ಮಾಡ್ತಾರೆ, ಅಲ್ಲಿ ಇದು ಮಾಡ್ತಾರೆ, ಇಲ್ಲಿ ಬಂದು ಗೈಡ್ ಮಾಡ್ತಾರೆ. ಇಲ್ಲಿ ನಾರ್ವೆಯಲ್ಲಿ ನಮಗೆ ಐಸ್ ಗ್ಲೇಷಿಯರ್ ಗೈಡ್ ಮಾಡ್ತಾರೆ. ನೀನು ಅಬ್ಸರ್ವ್ ಮಾಡಿದ್ಯಾ ಆಶಾ, ಎಷ್ಟೊಂದು ಕಡೆ ಗ್ಲೇಷಿಯರ್ಸ್ ಮೆಲ್ಟ್ ಆಗಿ ಬರ್ತಾ ಇದೆ. ಅದು ಒಳ್ಳೇದಾ ಕೆಟ್ಟದ್ದಾ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮಗೆ. ಆ್ಯಕ್ಚುಲಿ ಸಖತ್ ಕೆಟ್ಟದು ಈ ಥರ ಮೆಲ್ಟ್ ಆಗ್ತಾ ಇರೋದು ಗ್ಲೋಬಲ್ ವಾರ್ಮಿಂಗಿಂದ. ಇಲ್ಲೆಲ್ಲ ಕಡೆ ಐಸ್ ಇತ್ತು ಮೊದಲು, ಇಲ್ಲಿ ಫುಲ್ಲು ಎಲ್ಲ ಕಡೆ ಐಸ್ ಇತ್ತು, ಗ್ಲೇಷಿಯರ್ ಇತ್ತು. ಕರ್ಗಿ ಹೆಂಗಾಗ್ಬಿಟ್ಟಿದೆ. ಇನ್ನೊಂದು 20-30 ವರ್ಷ ಆದಮೇಲೆ ಅದು ಇರಲ್ವಂತ. ಅಲ್ಲಿ ಟಾಪಲ್ಲಿ ನೋಡೋಶ, ಟಾಪಲ್ಲಿ ಅದೊಂದು 5 ವರ್ಷ ಅಲ್ಲ, 1-2 ವರ್ಷ ಅನ್ಕೋ ಅಷ್ಟೇ. ಅದದು ಫುಲ್ ಆಗ್ಬಿಟ್ಟು ಕ್ಲಿಯರ್ ಆಗ್ಬಿಟ್ಟಿರುತ್ತೆ. ಹೈಕ್ ಮಾಡ್ಬೇಕೀಗ 1 ಅವರ್. ಹಕ್ಕಿ ಬಂದಕ್ಕಂತ ಐತಲ್ಲೋ ಮಾವ. ಅಕ್ಕ ಇನ್ನೊಂದು ಅವರ್ ಆದ್ಮೇಲೆ ಹೇಳು ಮಾವ ಅಂತ ಗೊತ್ತಾಯ್ತದೆ. ಈ ಬೆಟ್ಟದ ಮೇಲೆಲ್ಲ ಹೋಗಿ ಒಂದು ಬೆಟ್ಟ ದಾಟಿ ಇನ್ನೊಂದು ಬೆಟ್ಟದ ಹತ್ರ ಹೋಗ್ಬೇಕಂತೆ, ಗ್ಲೇಷಿಯರ್ ಕಾಣಕ್ಕೆ ಕಣ್ಣಿಗೆ. ಕಾಣಕ್ಕಷ್ಟೇ. ಓ ಸ್ಕಿಡ್ ಆಗುಚ್ಚಿನ್ನು. ಹೌದಾ? ಹುಷಾರು. ಯಾವುದೋ ಅಂಜು ದಬಾಕೋತಾ ಇದ್ರು. ಈಶ್ವರ ಸ್ಕಿಡ್ ಆಗುತ್ತಾ? ನಿಂದು ಸ್ಕಿಡ್ ಆಗಲ್ಲ, ಹೈಕಿಂಗ್ ಬೂಟ್ಸ್ ಅಲ್ವಾ. ನಾವು ಇವಾಗ ಗ್ಲೇಷಿಯರ್ ಹೈಕ್ ಮಾಡಕ್ ಹೋಗ್ತಾ ಇದೀವಿ. ಅದ್ರ ಒಂದು ಜನರಲ್ ನಾಲೆಜ್ ಕ್ವಶನ್ ಏನಪ್ಪಾ ಅಂದ್ರೆ, ಇಡೀ ನಮ್ಮ ಪ್ಲಾನೆಟ್ ಅರ್ತ್ ಮೇಲೆ ಎಷ್ಟು ಪರ್ಸೆಂಟೇಜ್ ಆಫ್ ದ ಗ್ಲೇಷಿಯರ್ ಇದೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹೋಗ್ತಾ ಹೇಳ್ತೀನಿ. ನಾನು ಹೇಳ ಹೇಳು. 99% ಇತ್ತು, ಇವಾಗಿಲ್ಲ. ಐಸ್ ಏಜಲ್ಲಿ ಈಗ ಐಸ್ ಏಜಲ್ಲಿ 99% ಇತ್ತು, ಇವಾಗ ಗೊತ್ತಿಲ್ಲ ಎಷ್ಟಿದೆ ಅಂತ. ಕಮೆಂಟ್ ಸೆಕ್ಷನಲ್ಲಿ ನೋಡ್ಕೊ. ಸಾವಿರಾರು ವರ್ಷಾನುಗಟ್ಲೆಯಿಂದ ಐಸ್ ಏಜ್ ಇದೆಯಲ್ಲ, ಐಸ್ ಏಜ್ ಮುಗ್ದೋದ್ಮೇಲೆ ಉಳ್ಕೊಂಡಿರೋ ಪಾರ್ಟೇ ಈ ಗ್ಲೇಷಿಯರು. ಈ ಗ್ಲೇಷಿಯರ್ನ ಈಗ ಪ್ರಪಂಚದ ಮೂಲೆ ಎಲ್ಲೆಲ್ಲಿದೆಯೋ ಅವರೆಲ್ಲ ಒಂದು ಚಿನ್ನ ಅಲ್ಲ ಡೈಮಂಡ್ ಥರ ಕಾಪಾಡ್ಕೊಂಬತ್ತವ್ರೆ. ಏನು ಡೈಮಂಡ್ ಥರ ಕಾಪಾಡ್ಕೊಂಬಂದ್ರು? ಕಾಲಕ್ರಮೇಣ ಗ್ಲೋಬಲ್ ವಾರ್ಮಿಂಗ್ ಆಗೇ ಆಗುತ್ತೆ, ಕರಗುತ್ತೆ. ಎಲ್ಲ ನಮ್ಮಿಂದನೇ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದು. ಇವಾಗ ಒಂದು ಪ್ರಶ್ನೆ, ಇವಾಗ ನಾವು ಇದ್ರ ಮೇಲೆ ನಡೆಯಕ್ಕೆ ಹೋಗ್ತಾ ಇದೀವಲ್ಲ, ನಾವು ಅದನ್ನ ಹಾಳು ಮಾಡ್ತಾ ಇದೀವಿ ತಾನೇ? ಹಂಗಾದ್ರೆ ನಡೆದ್ರೆಲ್ಲ ಹಾಳಾಗಲ್ಲ, ಅದು ಪ್ರೊಟೆಕ್ಟ್ ಮಾಡ್ಕೋತಾರೆ ಅದನ್ನ. ವ್ಯಾಲಿಡ್ ಕ್ವಶನ್ ಅಲ್ವಾ ಎಲ್ಲರೂ ಕೇಳೋದು. ಇವಾಗ ನಾವಿವಾಗ ನಡಿತೀವಿ, ನಡೆದಾಗ ಐಸ್ ಸ್ವಲ್ಪ ಕ್ರಶ್ ಆಗುತ್ತೆ, ಅದು ತಪ್ಪಾ ಒಳ್ಳೇದಾ? ಹೇಳಕ್ಕಾಗಲ್ಲ, ಗೈಡ್ನೇ ಕೇಳೋಣ ಬಾ ಅಲ್ವಾ? ಈ ಕ್ವಶನ್ ಗೈಡ್ನ ಕೇಳ್ತೀನಿ ನಾನು. ನಮಗೆ ನೀವು ಕೇಳಿದ್ರಿ ಲಾಸ್ಟ್ ಟೈಮು, ಅದೇ ಕ್ವಶನ್ನ ಇವಾಗ ನಾವು ಗೈಡ್ ಕೇಳ್ತೀವಿ. ಹತ್ತಿಸ್ತಾ ಇದ್ದಾರೆ ಫುಲ್. ಇವಾಗ ಹತ್ಕೊಂಡು ಪರವಾಗಿಲ್ಲ, ಸ್ಟೆಪ್ಸ್ ಮಾಡೋರಲ್ಲ. ತುಂಬಾ ಸ್ಟೆಪ್ ಇರೋ ಕಡೆ ಸ್ಟೆಪ್ಸ್ ಮಾಡ್ಬಿಟ್ಟಿರ್ತಾರೆ. ಇವೆಲ್ಲ ಫುಲ್ ಪಾಚಿ ಕಟ್ಬಿಟ್ಟಿದೆ, ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಸ್ಟೆಪ್ಸ್ ಮಾಡ್ಬಿಟ್ಟಿದ್ದಾರೆ. ನೀರೇ ಚಿನ್ನು ಸಖತ್ತಾಗಿದೆ. ಏನು ನೋಡಿಲ್ಲ ಇನ್ನು ಗ್ಲೇಷಿಯರ್ಸ್ ಅಲ್ಲ ಪಾತ್ಮಾ, ಇಟ್ಸ್ ನಾಟ್ ಓನ್ಲಿ ಗ್ಲೇಷಿಯರ್ಸ್ ಅಷ್ಟೇ ಅಲ್ವಾ ಚಿನ್ನು? ನೀವು ಎಷ್ಟು ಹತ್ತಿಸ್ತಾರೆ ಗೊತ್ತಿಲ್ಲ. ಮನ ಇಯರ್ ಅಂತ ಕೊಟ್ಟಾರೆ. ಇನ್ನು ಇಲ್ಲಿಂದ ಹೋಗ್ಬೇಕು ವ್ಯೂ ಪಾಯಿಂಟ್ ಅನ್ಸುತ್ತೆ. ನಾವು ಇಷ್ಟು ಹತ್ಕೊಂಡ್ಬಂದು ಇಷ್ಟು ಬಂದಿದ್ದೀವಿ. ಗ್ಲೇಷಿಯರ್ನ ಫುಲ್ ಹತ್ಬೇಕು ಮನ ನಾವು. ಹಪ್ಪು ಇನ್ನು ಅರ್ಧ ಹೋಗ್ಬೇಕು. 1 ಕಿಲೋಮೀಟ್ರು. ಇನ್ನೂ 1 ಕಿಲೋಮೀಟ್ರಾ? ಹಂಗಾರೆ 500 ಮೀಟರ್ ಹತ್ತಿರೋದು ನಾವು ಅವಾಗಿಂದ. 1.5 ಕಿಲೋಮೀಟರ್ ಹತ್ತಿದೀವಿ, ಬಂದಿದ್ದೀವಿ ಅಲ್ಲ. ಕರೆಕ್ಟ್ 1 ಕಿಲೋಮೀಟರ್ ಹತ್ಕೊಂಡು ಹೋಗ್ಬೇಕು. ವ್ಯೂ ಮಾತ್ರ ಗ್ಲೇಷಿಯರ್ದು ಬ್ಯೂಟಿಫುಲ್ ಆಗಿದೆ, ಅಮೇಝಿಂಗ್ ವ್ಯೂ ಅಲ್ಲ. ಎಲ್ಲೆಲ್ಲಿಂದನೋ ನೀರುಗಳು ಹತ್ಕೊಂಡ್ ಬರ್ತಾವೆ ಗುರು, ಗ್ಲೇಷಿಯರ್ ನೀರು. ಕಿರಣ್, ಏನಮ್ಮ ನಾವೀಗೇನು ನಡ್ಕೊಂಡು ಹೋಗ್ತಾ ಇದೀವಲ್ಲ, ಸಖತ್ತಾಗಿದೆಲ್ಲ ಪಾತ್ ಮಾತ್ರ. ಇವೆಲ್ಲ ಒಂದ್ ಕಾಲದಲ್ಲಿ ಗ್ಲೇಷಿಯರ್ ಅಮ್ಮ, ಅದು ಗೊತ್ತು. ಅದೇ ಗ್ಲೇಷಿಯರ್ ಹೋಗ್ಬೇಕಾದ್ರೆ ಸುಮ್ನೆ ಹೋಗಲ್ಲ. ನಾವೀಗ ಏನ್ ಫಿಯಾಟ್ಸ್ ನೋಡ್ತೀವಿ ಅಥವಾ ವ್ಯಾಲಿಗಳನ್ನ ನೋಡ್ತೀವಿ ಅಥವಾ ಗ್ರ್ಯಾಂಡ್ ಕೆನ್ಯಾನ್ಸ್ ನೋಡ್ತೀವಿ, ಅದೆಲ್ಲ ಮಾಡಿರೋದೇ ಗ್ಲೇಷಿಯರ್ಸ್. ಅರ್ಥ ಸ್ಟ್ರಕ್ಚರ್ನ ಕೊರ್ದ್ಬಿಟ್ಟು ಹೋಗುತ್ತೆ ಗ್ಲೇಷಿಯರ್ಸ್, ಸುಮ್ನೆ ಅಂತ ಹೋಗಲ್ಲ ಅದು. ಓ ಚಿನ್ನು, ಇನ್ನು ಅಲ್ಲಿವರೆಗೂ ಹೋಗ್ಬೇಕು. ನಿಮ್ಗೆ ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ದೆ, ಇಡೀ ಪ್ಲಾನೆಟ್ ಅರ್ತ್ ಅಲ್ಲಿ ಎಷ್ಟು ಪರ್ಸೆಂಟ್ ಆಫ್ ದ ಗ್ಲೇಷಿಯರ್ಸ್, ಎಷ್ಟು ಪರ್ಸೆಂಟ್ ಆಫ್ ದ ಭೂಮಿ ಗ್ಲೇಷಿಯರ್ಸ್ ಅಲ್ಲಿ ಕವರ್ ಆಗಿದೆ ಅಂತ. ಬರೋಬ್ಬರಿ 10% ಕವರ್ ಆಗಿದೆ. ಈಗ 2025 ಅಲ್ಲಿ 10% ಮಾತ್ರ ಕವರ್ ಆಗಿದೆ.
ಐಸೇಜಲ್ಲಿ ಕಿರಣ್ ಹೇಳ್ದಂಗೆ ಫುಲ್ಲು ಐಸಲ್ಲೇ ಇತ್ತು. ಸೊ ಬರ್ತಾ ಬರ್ತಾ ಕಾಲಕ್ರಮೇಣ ವರ್ಷ ಆಗ್ತಾ ಕರಗ್ತಾ ಬರ್ತಾ ಇರುತ್ತೆ. ಈ ಐಸ್ ಅಥವಾ ಈ ಗ್ಲೇಷಿಯರ್ಸ್ ಏನಕ್ಕೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ನಮಗೆ ಪ್ಲಾಂಟ್ ಅರ್ಥಗೆ ಅಂದರೆ ಹೋಗ್ತಾ ಇಳ್ಕೊಂಡು ಹೋಗ್ತೀವಿ. ನಾವೀಗ ಸ್ವಲ್ಪ ಉಸಿರು ತಗೋತಾ ಇದ್ದೀವಿ, ಯಾಕಂದರೆ ಒಂದೇ ಉಸಿರು ಓಡಿಸ್ಕೊಂಬಂದ್ರು, ಅಲ್ಲಿಂದ ಬಂದ್ವಿ ಓಡಿಸ್ಕೊಂಡು. ಮಹಾಭೋಜನವಿದು ತಾತ ಎಲ್ಲಿಗೋಗ್ಬೇಕು ಗೊತ್ತಾ ಈಗ? ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು, ಆ ಪಾಯಿಂಟ್ಗೆ, ಬೆಟ್ಟ ಗುಡ್ಡದ ಮೇಲೆ. ಅಲ್ಲಿಂದ ಗ್ಲೇಷಿಯರ್ಸ್ ಕಾಣಿಸ್ತಾ ಇದೆ ನಿಮಗೆ ಬೆಳ್ಳಕ್ಕೆ, ಅಲ್ಲಿಂದ ನಮಗೆ ಹೈಕ್ ಸ್ಟಾರ್ಟ್ ಆಗುತ್ತೆ ಗ್ಲೇಷಿಯರ್ಸು. ಇವಾಗ ಈ ಬೆಟ್ಟ ಗುಡ್ಡದ ಈ ಪಾತಲ್ಲಿ ನಡ್ಕೊಂಡು ಹೋಗ್ಬೇಕು. ವಿವಾಹ ಭೋಜನವಿದು ಚಿತ್ರಮಂದಿದು ಹಿಂಗೆ ಹೇಳ್ಕೊಂಡು ಚಿನ್ನು ಈ ರಫ್ ಇದೆ ಅನಿಸ್ತಾ ಇದೆ, ಫುಲ್ ರಫ್ ಇದೆ, ಆರಾಮಾಗಿ ಬರ್ಬೋದು ಅಷ್ಟೇ ಅಮ್ಮ. ನೀನು ಯಾರು? ಜಿಗ್ಗಿ ಚಕ ಇದಕ್ಕೆ ಅನ್ನಿಸ್ತಾ ಇದೆ ಅಷ್ಟೇ, ಎನರ್ಜಿ ಸಕ್ಕತ್ ಎಳಿತೈತೆ ಅಲ್ವಾ? ನಾವು ಜೋಕ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಆಡಾಡ್ಕೊಂಡು ಹೋಯ್ತಾ ಇದೀವಿ. ಎಕ್ಸಾಕ್ಟ್ಲಿ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆದರೂ ಅವನೇ ಕಾರಣ. 75% ಆಫ್ ದ ರೂಟ್ ನಡ್ಕೊಂಡ್ ಬಂದಿದ್ದೀವಿ. ಗ್ಲೇಷಿಯರ್ಸ್ ರೀಚ್ ಆಗಕ್ಕೆ ಇನ್ನು 25% ಫುಲ್ಲು ಬೆಟ್ಟ. ನಮ್ಗೆ ಟೈಮೇ ಕೊಡ್ಲಾಗಂಗ್ಲಿ. ಎಲ್ಲಿ ಇಲ್ಲಿ ಸ್ವಲ್ಪ ಟೈಮ್ ಕೊಡ್ಬೇಕಾಗಿತ್ತು. ಎಷ್ಟು ರಭಸವಾಗಿ ಕರ್ಕೊಂಡು ಹೋಗ್ತಾ ಇದೆ ಗೊತ್ತಾ ಗ್ಲೇಷಿಯರು. ಓಹೋ ಎಷ್ಟು ಗ್ಲೇಷಿಯರ್ ನೀರು ಹರ್ಕೊಂಡು ಬರ್ತಾಯಿಲ್ಲ, ಕರಗ್ತಾಯಿಲ್ಲ 1 ನಿಮಿಷಕ್ಕೆ ಅಂತ ನೀವೇ ಲೆಕ್ಕ ಹಾಕಿ. ಎಲ್ಲಿ ಕರಗ್ತಾ ಇದೆ, ಏನು ಕರಗ್ತಾ ಇದೆ ಅಂತ ನೀವು ನಮಗೆ ಕೇಳ್ತೀರಾ 1000 ಪ್ರಶ್ನೆ. ನೋಡಿ ಅಲ್ಲಿ ಗ್ಲೇಷಿಯರ್ ಕರ್ಕೊಂಡ್ಬರ್ತಾ ಇರೋದು. ಓ ಅಶಾ ಹೆವಿ ಕರಗ್ತಾ ಇದೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದ ಗ್ಲೇಷಿಯರ್, ನಾರ್ವೆ ಗ್ಲೇಷಿಯರ್ಗೆ ಸ್ವಾಗತ ಸುಸ್ವಾಗತ. ಏನ್ ಕರಗ್ತಾ ಇದೆ ಗುರು ದೇವ್ರೆ. ನನಗೆ ಇಷ್ಟ ದಿನ ಕರ್ಕೊಂಡು ಹರ್ಕೊಂಬರೋದು ನೋಡಿರ್ಲಿಲ್ಲ, ಅದು ಇವಾಗ ನೋಡ್ತಾ ಇದ್ದೀನಿ. ಕರ್ಕೊಂಡು ನೀರು ಹೆಂಗೆ ಹರ್ಕೊಂಬರ್ತಾ ಇದೆ ಅಂತ. ವಾವ್ ಮ್ಯಾನ್, ಇದು ಫ್ರೆಶ್ ಗಾಳಿ, ಯಾವುದೇ ಪೊಲ್ಯೂಷನ್ ಇಲ್ಲದೆ ಕುಡಿತಾರವ ಗಾಳಿ. ನಾನು ಇದುವರೆಗೂ ಎಷ್ಟೋ ಗ್ಲೇಷಿಯರ್ ನೋಡಿದ್ದೀನಿ, ಎಷ್ಟೋ ಗ್ಲೇಷಿಯರ್ ಕರಗುತ್ತೆ ನೀರು ಅಂತ ಕೇಳಿದ್ದೀನಿ, ಆದರೆ ಎಲ್ಲೂ ಕಣ್ಣಾರೆ ನೋಡಿರಲಿಲ್ಲ. ಗ್ಲೇಷಿಯರ್ ನೀರು ಈ ಮಟ್ಟಕ್ಕೆ ಹರ್ಕೊಂಡು ಹೋಗ್ತಾ ಇರೋದು. ಏನು ಗುರು ಕರಗುತ್ತೆ ಅಂತ ಹೇಳ್ತಾರೆ, ಎಲ್ಲಿ ಕರಗುತ್ತೆ ಅಂತ ಅನ್ಕೋತಾ ಇದ್ದೆ ನಾನು. ಇವಾಗ ನಿಜವಾಗ್ಲೂ ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀರಾ. ಗ್ಲೋಬಲ್ ವಾರ್ಮಿಂಗ್ ಏನು ಕಾರಣ ಅಂದರೆ ಇದೆ. ಯಪ್ಪ ಕಿರಣ್, ಅದು ನೋಡು ಕರು ಮಾಡ್ಕೊಂಡು ಕೊರ್ಕೊಂಡು ಹೆಂಗ ರಭಸವಾಗಿ ಬರ್ತಾ ಇದೆ. ಇದು ಕರಗಿ ಸಮುದ್ರಕ್ಕೆ ಹೋಗಿ ನೀರಿನ ಮಟ್ಟ ಜಾಸ್ತಿ ಮಾಡಿ ಸಮುದ್ರದ ತೀರದಲ್ಲಿರುವ ಹಳ್ಳಿಗಳನ್ನ, ನಗರಗಳನ್ನ ಎಲ್ಲದನ್ನು ಕೊಚ್ಕೊಂಡು ಹೋಗಿ ಮಾಡ್ತಾ ಇದೆಯಲ್ಲ, ಇದೇ ಕಾರಣ, ಇದೇ ನೀರು. ಸಖತ್ ಸ್ಟೀಪ್ ಇದೆ ಇದು ಇನ್ಕ್ಲೈನು ಅಲ್ಲ? ಹಾಂ, ಸಖತ್ ಇನ್ಕ್ಲೈನ್ ಇದೆ. ಬೀಳಿದ್ರೆ ಜಾರಿದ್ರೆ ಹಿಡ್ಕೊಳಕ್ಕಿದು ಇರೋದು ರೋಪು. ಮಳೆ ಗಿಳೆ ಬರ್ತಿದ್ದಾಗ ಜಾರುತ್ತಲ್ಲ ಆವಾಗ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಇವೆಲ್ಲ ಸಾಹಸಿಕತೆ. ಐಸ್ ಗ್ಲೇಷಿಯರ್ ಹತ್ರನೇ ಬಂದ್ವಿ ಈಗ. ಸೊ ಇಲ್ಲಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಎಕ್ಸೈಟಿಂಗ್ ಜರ್ನಿ. ರೋಪ್ ಹಾಕ್ತಾರೆ, ಕ್ಲಾಂಪಿಂಗ್ಸ್ ಹಾಕ್ತಾರೆ. ನಾವಿದು ಗ್ಲಾಂಪಿಂಗ್ಸ್ ಅಂತೀವಲ್ಲ, ಕಾಲಿಗೆ ಅದು ಹಾಕೋತೀವಿ. ಅವರು ನಮ್ಗೆ ರೋಪ್ ಹಾಕ್ತಾರೆ ಸೇಫ್ಟಿಗೆ. ನನಗೇನು ಗೊತ್ತಾ, ಫ್ರೀಯಾಗಿ ಓಡಾಡಬೇಕಾಗಿತ್ತು ಚಿನ್ನು. ಓಡಾಡಿ ಒಂದು ರೆಡಿಮಾ ದಬಾಕೊಂಬಿಟ್ಟಿಯ. ಆದರೆ ಅದಕ್ಕೂ ಮುಂಚೆ ಬ್ರೇಕ್ ಕೊಟ್ಟಿದ್ದಾನೆ. ಬಿಸ್ಕೆಟ್ ಏನಾದ್ರು ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಬೋದು, ಒಂದು 10 ನಿಮಿಷ ಅಷ್ಟೇ. ಎನರ್ಜಿ ಬೇಕಲ್ಲ. ಆಮೇಲೆ ತಿರ್ಗಾ 20 ಬೇಕು. ಅಲ್ಲಿ ಚಿನ್ನು ಹೈಕ್ ಮಾಡ್ತಾರೆ ನೋಡ್ದ ಮೇಲ್ಗಡೆ, ಅಲ್ಲಿ ಬಂದು ಮೊಟ್ಟೆ ಬಿಡಿಸ್ತಾರೆ ಅದಿಲ್ಲಿ. ಎನರ್ಜಿ ಬೇಕಲ್ವಾ? ಹೌದು, ಅದಕ್ಕೆ ಲಂಚ್ ಬ್ರೇಕ್ ಇವಾಗ ಇದು ಆಕ್ಚುಲಿ ಕಿರಣ.
ಹಾಕೊಂಡ ಚಿನ್ನು ಕ್ರಾಂಪಾನ್ಸು ಎಸ್ 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 ಚಿನ್ನು ಹಂಗಿಟ್ಟು ಹೇಳಿದ್ದು ಇಲ್ಲ ಟ್ವಿಸ್ಟ್ ಆಯ್ತು. ಏನು ಕರೆಕ್ಟಾಗಿ ಆಗಬೇಕು ಸ್ಟ್ರಿಕ್ಟ್ ಟೈಟಾಗಿ ಬರಲಿಲ್ಲ. ಇವಾಗ ಹೇಳಿ ಬಸ್ ನೋಡಮ್ಮ ಪರ್ಫೆಕ್ಟ್. ಸ್ವಲ್ಪ ಟೈಟಾಗಿ ಹಾಕ್ಬಿಟ್ಟ ಅಂತ ಬಿಟ್ಕೊಬೋದು. ಓಕೆ ಪರ್ಫೆಕ್ಟ್. ನಾನಿವಾಗ ಗಟ್ಟಿಯಾಗಿ ಕಾಲಿಡು. ನಾರ್ಮಲ್ ಶೂಸ್ ತರ ಆಗ್ತಾ ಇದೀನಿ. ಆಕ್ಚುಲಿ ನಡೆದಿದೀವಿ ಕ್ರಾಂಪಾನ್ಸ್ ಹಾಕೊಂಡು, ಬಟ್ ಒಂದೊಂದು ಕಂಟ್ರಿಲಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಸೊ ಇಷ್ಟ ತನಕ ಆಗಿದ್ದು ಗೈಡಿಂಗ್ ಆಯ್ತು, ಹೆಂಗ್ ಹಾಕೊಬೇಕು ಬಟ್ಟೆಗಳನ್ನ ಅಂತ. ಇವಾಗ ನೋಡಿ, ಇವಾಗ ಅದನ್ನ ಹತ್ತಕ್ಕೆ ರೆಡಿ ಆಗ್ತಾ ಇದೀವಿ. ಇವಾಗ ಇವರು ನೋಡಿ, ಇವರು ಗೈಡು ಇಲ್ಲಿ ನಾರ್ವೇಲಿ. ಇವರು ನಮ್ಮ ನೇಪಾಳಿಂದ ಬಂದಿರೋದು. ಅಪ್ಕ ನಾಮ್? मेरा नाम पासंग सिंह लामा है ना. ಪಸಂ ಸಿಂಗ್ ಲಾನಾ. ಇವರು पासंग लामा है ना. ಸಖತ್ತಾಗಿ ಹಿಂದಿ ಮಾತಾಡ್ತಾ ಇದಾರೆ. ನೈಸ್ ಟು ಮೀಟ್ ಯು. Nice to meet you. Nice to sir. meet ನೈಸ್ ಟು ಮೀಟ್ ಯು. Nice to meet you, sir. ಇವಾಗ ನಮ್ಮ ಗ್ರೂಪ್ ಅವ್ರಿಗೆಲ್ಲ ಏನಾಗ್ತಾವ್ರೆ, ರೋಪ್ ಹಾಕ್ತಾ ಇದಾರೆ. ಸೊ ಇಲ್ಲಿಗೆ ರೋಪ್ ಹಾಕ್ತಾರೆ ಇವಾಗ ಎಲ್ಲಾರ್ಗುನು. ಸೊ ಇವಾಗ ರೋಪ್ ಹಾಕೊಂಡು ಈ ಥರ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರಾಗೆ. ಸೊ ಯಾಕಂದರೆ ಸಖತ್ ಸೇಫ್ಟಿ ಮೆಷರ್ಸ್ ಇಲ್ಲಿ. ರೋಪ್ ಹಾಕೊಂಡು ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗೋದು. ಕಿರಣ ನಾಯಿ ಚೈನು ಬಿದ್ದು ಸ್ಟಾರ್ಟಿಂಗ್ಗೆ ಬಿದ್ರು ಅಜ್ಜಿ. ನೋ 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 ರೋಪ್ ಹಾಕೊಂಡ್ಬಿಡ್ತು ಕಾಲ್ಗೆ. ರೋಪ್ ಇಟ್ಕೊಬೇಕಾ ನಾವು? ಹೆಚ್ಚು ಕಮ್ಮಿ ಹೌದು. ಹೌದು ಅಜ್ಜಿ ಸ್ಟಾರ್ಟಿಂಗಲ್ಲೇ ಬಿದ್ರಲ್ಲಪ್ಪ. ಒಯ್ಯ ಆರಾಮ್ ಲುಕ್ ಅಟ್ ಡೌನ್. ಇವಾಗ ಕಂಫರ್ಟಬಲ್. ಕ್ಯಾಮ್ರಾ ಇದನ್ನ ಮಾಡ್ಕೊಂಡು ಕ್ಯಾಮ್ರಾ ಮಾಡೋದು ತುಂಬಾ ಕಷ್ಟ ಚಿನ್ನು, ಈಸಿ ಅಲ್ಲ. ಕಾಲು ಒಟ್ಟೊಟ್ಟಿಗೆ ಹೇಳ್ಬಿಡ, ಹಗ್ಗಗ್ಲ ಇಡು. ಕಿರಣ ಕೇಳಿಸ್ಕೊ, ಇಲ್ಲಿ ನಾನು ರಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ ನಾಯಿಗಳನ್ನ. ನನ್ನ ಇವಾಗ ಯಾರೋ ಕರ್ಕೊಂಡು ಹೋಗತ್ರ ಅನಿಸ್ತಾ ಇದೆ ಚಿನ್ನು. ಎಕ್ಸ್ಪೀರಿಯನ್ಸ್ ಎಲ್ಲ ಒಂಥರ ಎಕ್ಸ್ಪೀರಿಯನ್ಸ್. ಈಸಿ ಇಲ್ಲ ಗುರು, ಇದೊಂದು ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ಹತ್ಬೇಕು ತುಂಬ. ಅನ್ಕೋತೀರಾ ನೀವು ಏನು ಮಾಡ್ಬೋದು ಅಂತ, ಇಳಿಯೋದು ಹೋಗಿ ಈಸಿ. ಆದರೆ ಈ ಕ್ಯಾಮ್ರಲ್ಲಿ ನಾವು ಕ್ಲೀನಾಗಿ ಕವರ್ ಮಾಡಿಕೊಂಡು ಈ ಶಾರ್ಟ್ಸ್ನ ನಿಮಗೆ ತೋರಿಸ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಿದೆಯಲ್ಲ, ತುಂಬ ಕಷ್ಟ. ಅದು ಒಂದು ಸ್ವಲ್ಪ ತುಂಬ ಚಾಲೆಂಜಿಂಗ್ ಆಗುತ್ತೆ ನಮಗೆ. ಅದೇ ಚಾಲೆಂಜಿಂಗು. ಸೊ ಕಿರಣ, ಐಸ್ ಮೇಲೆ ನಡೀತಾರೆ, ಹೆಂಗೆ ಅನಿಸ್ತಾ ಇದೆ? ಐಸ್ ಮೇಲೆ ತುಂಬ ಸರಿ ನಡೆದಿದ್ದೀನಿ. ಅದೇ ಪ್ರತಿ ಸರಿ ನಡೆಯೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತಿರುಗುರು ಡಿಸ್ಟೆನ್ಸ್ ಕೊಡಬೇಕು. ಡಿಸ್ಟೆನ್ಸ್ ರೋಪ್ ಇರೋದ್ರಿಂದ ಒಬ್ರು ದಬಾಕೊಂಡ್ರೆ ಎಲ್ಲ ದಬಾಕೊಂಡ್ಬಿಡ್ತೀವಿ. ಆಮೇಲೆ ಈ ತರ ಇಟ್ಕೊಬೇಕಂತ ರೋಪು ನಮ್ಗೆ ನಾವೇ ಕರ್ಕೊಂಡೋಗ್ಬೇಕು. ಹಾಗೆ ಏನ್ ಗೊತ್ತಾ, ಇವರು ನಾವು ಅಲ್ಲಿಂದ ದೂರದಲ್ಲಿ ನಮ್ಗೆ ಏನೇನೋ ಕಾಣಿಸ್ತಾ ಇತ್ತು. ಆದ್ರೆ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಮಾಡಿದಾರೆ ಅವರು. ಅದನ್ನ ಹತ್ತಕ್ಕೆ ನೋಡಿ ಈ ತರ ಲೈನ್ ಆಗಿ ಬರ್ತಾರೆ ನೋಡಿ. ಇಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ ಅವರು ಸೇಫ್ ಆಗಿ ಹತ್ತಕ್ಕೆ. ನೋಡಿ ಇದೆ ಐಸ್ ವಾಟರ್ ಎಲ್ಲ, ಈ ಗ್ಲೇಷಿಯರ್ ವಾಟರ್ ಎಲ್ಲ ಹರ್ಕೊಂಡು ಹೋಗ್ತಾ ಇದೆ. ಎಷ್ಟು ಪ್ಯೂರ್ ವಾಟರ್ ಗೊತ್ತಾ ಇದು ಹರ್ಕೊಂಡು ಹೋಗ್ತಾ ಇರೋದು. ಓ ಮೈ ಗಾಡ್, ಪ್ಯೂರ್ ವಾಟರ್ ಹರ್ಕೊಂಡು ಹೋಗ್ತಾ ಇದೆ ಗುರು. ಹಿಂಗೆ ಚಿನ್ನು ಇಲ್ಲಿ ರೂಟ್ ಮಾಡ್ತಾವನು ಅವನು ಒಂದು ಸ್ವಲ್ಪ. ಅವನೇ ನಿಧಾನಕ್ಕೆ ಹೋಗ್ಬೇಕು. ಹತ್ರ ಇಡಬಾರ್ದು. ದೂರ ಇಡಬೇಕು. 10 ಸೆಂಟಿಮೀಟರ್ಸ್ ದೂರ ಇಡಬೇಕು. ಆ್ಯಕ್ಚುಲಿ ಐಸ್ಲ್ಯಾಂಡ್ಗೆ ಇದು ತುಂಬ ಡೇಂಜರಸ್ ಇದೆ. ಸ್ವಲ್ಪ ದೂರ ಇಟ್ಕೊಂಡು ಹೋಗಿ ಚಿನ್ನು. ಎಲ್ಲ ಹೇಳ್ತಾ ಇದ್ದೀನಿ, ದೂರ ನೀನು ಹತ್ರ ಇಡ್ತಾ ಇದೀಯಾ. ಓ ಮೈ ಗಾಡ್, ಪ್ಯೂರೆಸ್ಟ್ ವಾಟರ್ ಇದು. ಇಲ್ಲೆಲ್ಲಿಂದನೂ ಹರ್ಕೊಂಡ್ ಇದೆ. ಕಲ್ಲಿದೆ ಇಲ್ಲಿ ನೋಡಿ, ಇಲ್ಲಿ ಕಲ್ಲಲ್ಲ, ಇಲ್ಲಿ ನೋಡಿ, ಇಲ್ಲಿ ಮಣ್ಣು ಹಾಕಿರೋದು ಇವರು. ಒಂಥರ ಜೇಡಿ ಮಣ್ಣು ಇದೆಯಲ್ಲ, ಜೇಡಿ ಮಣ್ಣು ಥರ. ನಿಜ ಹೇಳ್ತೀನಿ ಕಣ, ನಡೆಯೋದು ಈಸಿ. ನೀನು ಹೇಳ್ದಂಗೆ ನಡೆಯೋದು ಈಸಿನೇ ಇಲ್ಲ. ಜೊತೆಗೆ ಕ್ಯಾಮ್ರಾ ಆಕ್ಚುಲಿ ತುಂಬಾ ವರ್ಕ್ ಹೋಗುತ್ತೆ. ಕ್ಯಾಮ್ರಲ್ಲಿ ಮಾತಾಡ್ಕೊಂಡು ಓಡ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಇವೆಲ್ಲ ತೋರಿಸ್ಕೊಂಡು ಹೋಗೋದು ಒಂದು ಸ್ವಲ್ಪ ಕಷ್ಟ. ಸೊ ಆಟನೇ ಅಲ್ಲ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದೀವಿ ನಿಮಗೆ ತೋರ್ಸೋಕ್ಕೆ. ನೋಡಿ ಈಸಿ ಅಲ್ಲ. ಅದ್ರ ಜೊತೆಗೆ ವಿಡಿಯೋ ಮಾಡಿಕೊಂಡು ಕ್ಯಾಮ್ರಾ ಮಾಡ್ಕೊಂಡು ಅಯ್ಯಪ್ಪ ಹೋಗೋದು ಒಂದು ಸ್ವಲ್ಪ ಕಷ್ಟನೇ. ಈ ನಾರ್ಮಲ್ ಏನ್ ಐಸ್ ನೋಡ್ತಾ ಇದೀವಲ್ಲ, ಇದೆಲ್ಲ ಆರ್ಟಿಕ್ ಸರ್ಕಲ್ ಬರುತ್ತೆ ಕಂಟ್ರಿಗಳು. ಆರ್ಟಿಕ್ ಸರ್ಕಲ್ ಇರೋ ಕಂಟ್ರಿಗಳಲ್ಲಿ ಈ ತರ ಗ್ಲೇಷಿಯರ್ಸ್ ತುಂಬಾ ಇರ್ತವೆ. ಅದು ಒಂದು ನಾಲ್ಗೆ ಅಂತ ಹೇಳ್ತಾ ಇದ್ದೀನಿ ನಾನು. ಓದ್ತಾ ಇರೋದು ಇವಾಗ ಟಂಗ್ ಅಂತ ಹೇಳ್ತಾರೆ. ಟಂಗ್ ಆಫ್ ದ ಆರ್ಟಿಕ್ ಸರ್ಕಲ್. ಹೌದು.
ಅಲ್ಲ ಗ್ಲೇಷಿಯರ್ಸ್. ಗ್ಲೇಷಿಯರ್ಸು. ಹಿಂದೆ ತೋರಿಸ್ತೀನಿ ನೋಡಿ, ಹಿಂಗಿದೆ. ಚಿನ್ನು ಹಾ. ಹೆಂಗೆ ಇಟ್ಕೋತೀವನ ಕ್ಯಾಮ್ರಾ? ಆಗಲ್ಲ, ಕ್ಯಾಮ್ರಾ ಇಡೋಕ್ಕಾಗಲ್ಲ. ಏನು ಕ್ಯಾಮ್ರಾ ಇಟ್ಕೊಳಕ್ಕಾಗಲ್ಲ. ಇಟ್ಕೊಂಡಿದ್ದೀನಲ್ಲ. ಅಲ್ಲ ಇದೆರಡು ಇದನ್ನ ಇಟ್ಕೋಬೇಕು ನೀನು ಇವಾಗ. ಹಾಂ ಹಿಡಿತೀನಿ. ಓ ಮೈ ಗಾಡ್. ಓ ಚಿನ್ನು ಅಲ್ಲಿ ಕ್ರಾಸ್ ಮಾಡಬೇಕು, ಹುಷಾರು. ತಾಳು ಚಿನ್ನು. ಹಾಂ ಹೋಗು. ಓ ಸಾರಿ. ಸಖತ್ ಎಕ್ಸ್ಪೀರಿಯನ್ಸ್ ಗುರು ಇದು. ಈ ಥರ ಅನ್ಕೊಂಡೆ ಈಸಿ ಅಲ್ಲ ಇದು. ನಿಜ ಹತ್ರ ಬಂದಿರಲ್ಲ ಚಿನ್ನ ನಾನು. ಹಾಂ ನಿಧಾನ. ಚಿನ್ನ ನೀನು ಮೆಟ್ಲಿದೆ ಆರಾಮಾಗಿ ಹತ್ಕೋಣ ಅಂತೀರ ಅನ್ಕೊಂಡಿದ್ದ. ಹಾಂ ಅದೇ ಅನ್ಕೊಂಡಿದ್ದೆ, ಹತ್ತಕ್ಕೆ ಆಗ್ತಾಯಿಲ್ಲ ಗುರು. ಬಾ ಕ್ರಾಂಪನ್ಸು. ನಾನು ಮೆಟ್ಲಿದೆ ಆರಾಮಾಗಿ ಹತ್ಕೊಂಡು ಹೋಗ್ಬಿಡ್ಬೋದು ಅಂದ್ಕೊಂಡೆ, ಆರಾಮಿಲ್ವೇ ಇಲ್ಲ. ಏನಿದು? ಹಾಂ ಏನಿದು? ಹಾಂ ಸುಸ್ತಾಯ್ತಾಗಿದೆ ಅಲ್ಲ? ಸುಸ್ತಲ್ಲ. ಹಾಂ ಇಟ್ಸ್ ಲೈಕ್ ಒಂದು ಯಾರನ್ನ ಒಬ್ಬರನ್ನ ಬೆಟ್ಟ ಹತ್ತಂಗೆ ಆಗ್ತಾ ಇದೆ. ಹೆಗ್ಲ ಮೇಲೆ ಕೂರಿಸ್ಕೊಂಡು ಬೆಟ್ಟ ಹತ್ತಂಗೆ ಆಗ್ತಿದೆ. ಖುಷ್. ಹೇಗೆ ಹಿಂಗೆ ಹತ್ಕೊಂಡ್ಬರ್ತಾ ಇದ್ದಾರೆ ಅಂತ. ನಾಟ್ ಈಸಿ. ಓ ಮೈ ಗಾಡ್. ನೋಡಿ ಇಲ್ಲೆಲ್ಲ ಮಣ್ಣು ಹಾಕಿದ್ದಾರೆ. ಎಂತಕ್ಕೆ ಮಣ್ಣು ಹಾಕಿದ್ದಾರೆ ನೋಡಿ, ಇದು ಬ್ರೇಕ್ ಆಗ್ತಾ ಇದೆ ಈ ಗ್ಲೇಷಿಯರು. ಓ ಹುಷಾರು ಚಿನ್ನು, ಹುಷಾರು. ಯಾರು ಒಂದು ಹೆಜ್ಜೆ ನಿಲ್ಲಂಗಿಲ್ಲ ಗೊತ್ತಾ ಅಲ್ಲ? ಹಾಂ ಹೇಳೋ ಸಿಕ್ಕಾರಿ ಹೇಳ್ತಾ ನೀನು. ಅಪ್ಪ ಮಾತೇ ಬತ್ತಲ್ಲ, ನಿಲ್ಸಲೇ ಇಲ್ಲ, ಕರ್ಕೊಂಡು ಹೋಯ್ತಾ ಒಂದು ಶಿಷ್ಯ ಹಂಗೆ. ವಾ ಎಷ್ಟು ಹತ್ಬಿಟ್ಟು ನೋಡು ಅಲ್ವಾ? ಇನ್ನೂ ಎಷ್ಟು ಮೇಲ್ಗಡೆ ಹತ್ಬೇಕು ಗುರು? ಅಲ್ಲ 10 ಜನ ಹತ್ಬಿಟ್ಟು ಇಳಿಯೋದು ಹೆಂಗೆ? ಗೊತ್ತಿಲ್ಲ ಗುರು. ಇಳಿಯೋದು ಸಖತ್ ಡೇಂಜರಸ್ಸು. ಹೊಸಾಡೋಕ್ಕೆ ಆಯ್ತಾ ಇಲ್ಲ ಅಂದರೆ ಸುಸ್ತಾಗ್ತಾ ಇದೆ, ಸಾಕಾಗಿದೆ. ಇವ್ನು ಬ್ರೇಕು ಕೊಡ್ತಲ್ಲ ಅಣ್ಣ ಬ್ರೇಕು ಕೊಡ್ತಾಯಿಲ್ಲ. ದಬ ಅಂತ ಎತ್ಕೊಂಡು ಹೋಯ್ತಾವ್ರೆ. ಕಿರಣ ಇದು ಇದು ಕಣ ಗ್ಲೇಷಿಯರ್ ಹೈಕಿಂಗ್ ಅಂದರೆ. ಇದು ನಿಜವಾದ ಗ್ಲೇಷಿಯರ್ ಹೈಕಿಂಗು. ನಾವು ಐಸ್ಲ್ಯಾಂಡ್ ಮಾಡಿದ್ದು ಗ್ಲೇಷಿಯರ್ ವಾಕಿಂಗು, ಇದು ಗ್ಲೇಷಿಯರ್ ಹೈಕಿಂಗ್. ಇದು ಅಪ್ಪ ನೋಡಿ ಇಲ್ಲಿ ಐಸ್ ಕ್ಯೂಬ್. ಇಲ್ಲಿ ನೋಡಿ ಐಸ್ ಕ್ಯೂಬ್ಸು ಹೆಂಗಿದೆ, ನಿಜವಲ್ಲ ಐಸ್ ಕ್ಯೂಬ್ಸ್ ಥರ ಇದೆ ಇದೆಲ್ಲ. ನಾನು ಅಂದ್ಕೊಂಡೆ ನೋಡಿ ಏನಮ್ಮ ಸುಮ್ಮನೆ ಹಾಂ ಅಲ್ಲಿ ನೋಡ್ಕೊಂಬಂಬಿಡೋಣ ಅಂತ. ಓ ಮೈ ಗಾಡ್. ಚಿನ್ನು, ಇಸ್ ನಾಟ್ ರಿಯಲಿ ಈಸಿ. ಅಲ್ಲಿ ನೋಡಿ ಅಲ್ಲಿ ಪಾಪ ಹೆಂಗೆ ಒದ್ದಾಡ್ತಾರೋ ಅವರು. ನೀವು ಇವೆಲ್ಲ ಏನು ನೋಡ್ತಾ ಇದ್ದೀರಲ್ಲ, ಇನ್ನೊಂದು 20-30 ವರ್ಷದಲ್ಲಿ ಸೈಂಟಿಸ್ಟ್ಗಳ ಪ್ರಕಾರ, ರಿಸರ್ಚರ್ಸ್ಗಳ ಪ್ರಕಾರ ಇನ್ನೊಂದು 20-30 ವರ್ಷದಲ್ಲಿ ಇವು ಯಾವ ಇರಲ್ವಂತೆ. ಎಂತಕ್ಕೆ ಅಂದರೆ ಕರ್ಕೊಂಡೋಗಿ ಅಷ್ಟು ರಭಸವಾಗಿ ಕರ್ಕೊಂಡು ಹೋಗ್ತಾ ಇದೆಯಂತೆ. ಇದು ನೋಡಿ ಹರ್ಕೊಂಡು ನೀರಾಗಿ ಹೋಗ್ತಾ ಇದೆ. ಅದನ್ನು ಸ್ಟಾಪ್ ಮಾಡೋಕ್ಕೆ ಈ ಮಣ್ಣು ಹಾಕಿದ್ದಾರೆ ಇವಾಗ ಸದ್ಯಕ್ಕೆ. ಇದು ಪ್ರೋಸೆಸ್ನ ಸ್ಲೋ ಡೌನ್ ಮಾಡ್ತಾ ಇದೆ ಕರ್ಗದ್ನ. ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾವ್ರೆ ಅವರು. ಹೌದಾ? ಹಾಂ, ಇಷ್ಟು ಡಿಸ್ಟೆನ್ಸ್ ಇರಬೇಕು. ವೆಲ್ಕಮ್ ಟು ಅಡ್ವೆಂಚರಸ್ ನಾರ್ವೆ. ಓ ಸಖತ್ ಸ್ಟಿಪ್ ಇದೆ ಮನ ಇಲ್ಲಿ. ಹಾಂ ಸಖತ್ ಸ್ಟಿಪ್ ಇದೆ. ಸ್ಟಿಪ್ ಇದೆ ಅಲ್ಲ? ಹಾಂ. ಎಂತಕ್ಕೆ ಅಂದರೆ ಟಾಪ್ ಪಾಯಿಂಟ್ ರೀಚ್ ಆಗ್ತಾ ಇದೀವಿ ನಾವೀಗ. ನನಗೆ ಎಂಜಾಯ್ ನಿಂತ್ಕೊಳ್ಳೋಕ್ಕೂ ಟೈಮ್ ಕೊಡ್ತಲ್ಲ ಶಿಷ್ಯ. ಅದೇನೆ. ಇದು ಹೆಂಗಿದೆ ನೋಡಿ ಇಲ್ಲಿ, ಹೆಂಗೆ ನಾವು ಮಾಡೋಣ ನೋಡಿ ಇಲ್ಲಿ, ಹೆಂಗೆ ಮಾಡೋಣ ಇಲ್ಲಿ. ಸರಿ ಏನು ಎಳಿತಾನ ಗುರು ಮುಂದೆ ಇರೋನು, ಅವಳು ಹಿಂದೆನೇ ಹೋಯ್ತಾನ ಇವನು. ಹೆಂಗಿದೆ ಚೆನ್ನ? ಮಾತು ಬರ್ತಾ ಇಲ್ವಾ? ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯವಲ್ಲ. ಮಾತು ಬತ್ತಲ್ಲ. ಓ ಇನ್ನು ಎಷ್ಟು ಚಿನ್ನು
ಓ ಮೈ ಗಾಡ್. ಚಿನ್ನು ಇನ್ನೂ ಸಾಕನ್ ಚಿನ್ನು, ಸಾಕಲ್ಲ. ಸಾಕು ಬಿಡುಗರು. ನೀವು ಎಷ್ಟು ದೂರ ಬರೀ ಹೈಕ್ ಮಾಡಿಸ್ಕೊಂಡೆ ಕರ್ಕೊಂಡು ಹೋಯ್ತೀಯಾ? ಏನಿದು ಇಷ್ಟು ಆಳ ಇದೆ? ಇದು ಆಳ ಎಷ್ಟಿದೆ ಅಂದರೆ ನಮ್ಗೆ ಹೇಳಕ್ಕೆ ಆಗಲ್ವಂತೆ, ಅಷ್ಟು ಆಳ ಇದೆಯಂತೆ. ಇದು ಗೊತ್ತೇ ಆಗಲ್ವಂತೆ ನಮ್ಗೆ. ಯಾರು ಕಂಡಿಡಿಯಕ್ ಬರ್ತಾರೆ? ಅಲ್ಲ, ಒಳಗಡೆ ಹೋದ್ರೆ ಹೋಗ್ತಾರಲ್ಲ ಸ್ವಿಮ್ಮರ್ಸು, ಗೊತ್ತೇ ಆಗಲ್ವಂತೆ, ಎಕ್ಸ್ಪ್ಲೋರೇ ಮಾಡೋಕ್ಕಾಗಲ್ವಂತೆ. ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ಲ ಅದ್ರಲ್ಲಿ ಚೆಕ್ ಮಾಡಿದ್ರೆ ಹೋಗ್ತಾನೆ ಇರುತ್ತಂತೆ. ಈ ಕಲರ್ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ಯಾಕೆ ಬರೀ ಬ್ಲೂ ಕಲರ್ ಕಾಣುತ್ತೆ ಅಂದ್ರೆ ಎಲ್ಲಾನು ಲೈಟ್ ನ ಅಬ್ಸರ್ವ್ ಮಾಡ್ಕೊಳುತ್ತೆ ಐಸು. ಆದ್ರೆ ಎಮಿಟ್ ಮಾಡೋದು ಅಂದ್ರೆ ಹೊರಗಡೆ ಹಾಕೋದು ಬರೀ ಬ್ಲೂ ಕಲರ್ ಮಾತ್ರ. ಎಷ್ಟು ಬ್ಲೂ ಕಲರ್ ಆಗಿರುತ್ತೆ ಐಸು ಅಷ್ಟು ಪ್ಯೂರ್ ಆಗಿರ್ತಂತೆ ಆ ಐಸ್ ಬರ್ಗ್ಸ್. ನೋಡಿ ಇಲ್ಲೆಲ್ಲ ಬಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ ಒಂದೊಂದಾಗೆ. ಇದ್ರದ್ದು ಟೆಂಪ್ರೇಚರ್ ಎಷ್ಟಿರ್ಬೋದು ಈಗ? ಇದ್ರದ್ದು ಐಸ್ದು ಗೊತ್ತಿಲ್ಲಮ್ಮ. ಇದು ಐಸ್ದು ಟೆಂಪ್ರೇಚರ್ ಇವಾಗ -15 -25 ಇದೆಯಂತೆ ಐಸ್ ಟೆಂಪ್ರೇಚರು, ಅಟ್ಮಾಸ್ಫಿಯರ್ದಲ್ಲ. ಇಲ್ಲಿ ಫುಲ್ ಕಪ್ಪು ಕಾಣಿಸ್ತಾ ಇದೆಯಾ? ಅಲ್ಲಿ ನೋಡು ದೂರ ಕಾಣಿಸ್ತಾ ಇದೆಯಾ ಬಿಳ್ಳಿಗೆ, ಅದು ಫುಲ್ ಪ್ಯೂರು. ಇದು ಕಪ್ಪಗೆ ಹಾಕಿರೋದು ಮಣ್ಣು ಕರಗಬಾರ್ದು ಅಂತ ಐಸು. ಏನ್ ಚಿನ್ನ? ಅಯ್ಯೋ ಸಾಕಾದ ಎಕ್ಸ್ಪೀರಿಯನ್ಸ್ ಗುರು. ನನಗಂತೂ ಕಾಲು ಕೈಯೆಲ್ಲ ನೋವು ಬಂದ್ಬಿಟ್ಟು. ಐಸ್ಲ್ಯಾಂಡೇ ಚೆನ್ನಾಗಿತ್ತಪ್ಪ, ನಡ್ಕೊಂಡು ಹೋಯ್ತಾ ಇದ್ವಿ. ಲೈಕ್ ಮಾಡ್ತಾ ಇದೆಯಾ ಚಿನ್ನು? ಇವಾಗ ನನಗೇನ್ ಡೌಟ್ ಇದೆ ಅಂದ್ರೆ, ಇವಾಗ ಗ್ಲೇಷಿಯರ್ಸ್ ಎಲ್ಲಾ ದೇಶದವರು ಪ್ರೊಟೆಕ್ಟ್ ಮಾಡ್ತಾವ್ರೆ, ಹೌದು ಆಯ್ತಾ? ಇವಾಗ ಪ್ರೊಟೆಕ್ಟ್ ಮಾಡ್ತಾರ, ನಾವಿಲ್ಲಿ ನಡ್ಕೊಂಡ್ರೆ ಇದು ಹಾಳಾಗಲ್ವಾ? ಹೌದು, ನೀನ್ ಹೇಳೋದ್ ಕರೆಕ್ಟ್. ಆಕ್ಚುಲಿ ನಾವ್ ಏನ್ ನಡ್ಕೊಂಡು ಹೋಗ್ತಿದ್ವಿ ಖಂಡಿತ ಹಾಳಾಗ್ತಾ ಇದೆ. ಆದ್ರೆ ಇದು ಬರೀ 0.0001% ಅಂತೆ. ಮೇನ್ ಈ ಗ್ಲೇಷಿಯರ್ಸ್ ಹಾಳಾಗಕ್ಕೆ ಕಾರಣ ಅಥವಾ ಏನಾಗಕ್ಕೆ ನಶಿಸೋಗಕ್ಕೆ ಕಾರಣ ಏನಪ್ಪಾ ಅಂದ್ರೆ ಟೆಂಪರೇಚರ್. ಸೊ ಭೂಮಿಯ ಟೆಂಪರೇಚರ್, ಸೂರ್ಯ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಅವಾಗ ಮೆಲ್ಟ್ ಆಗುತ್ತಂತೆ. ಇದಾಗ ನಾವ್ ಏನ್ ನಡ್ಕೊಂಡು ಹೋಗ್ತಾ ಇದೀವಲ್ಲ ಇದೇ ಅಷ್ಟು ಡ್ಯಾಮೇಜ್ ಆಗಲ್ಲ. ಆಮೇಲೆ ಇವೆಲ್ಲ ಏನ್ ಹಾಕಿದಾರಂತೆ ಗೊತ್ತಾ? ಅವ್ರು ಹೇಳಿದ ಗೈಡು ಇಂಟೆನ್ಷನಲಿ ಇಲ್ಲಿನ ಲೋಕಲ್ ಅವರು ಹೆಲಿಕಾಪ್ಟ್ರಿಂದ ತಗೊಂಬಂದು ಇಲ್ಲೆಲ್ಲ ಮಣ್ಣು ಹಾಕ್ತಾರಂತೆ. ಕೈಯಲ್ಲಿ ಒಂದು ಹಾಕಲ್ವಂತೆ, ಹೆಲಿಕಾಪ್ಟ್ರಿಂದ ತಗೊಂಬಂದು ಮೂಟೆ ಗಟ್ಟಲೆ ಟನ್ಗಳ್ಗಟ್ಲೆ ಮಣ್ಣುಗಳು ಹಾಕ್ಬಿಟ್ಟು ಹೋಗ್ಬಿಡ್ತಾರಂತೆ ಇದ್ರ ಮೇಲೆ. ಸೊ ನಮ್ಮಿಂದ ಡ್ಯಾಮೇಜ್ ಆಗ್ತಾ ಇಲ್ಲ. ಎಲ್ಲ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ನೀವು ಹೋಗ್ತಾ ಇರೋದು ಡ್ಯಾಮೇಜ್ ಆಗ್ತದೆ ಅಂದರೆ. ನಮ್ಮಿಂದ ಡ್ಯಾಮೇಜ್ ಆಗುತ್ತೆ, ಆದರೆ ಅಷ್ಟೊಂದು ಆಗಲ್ಲ, 0.0001% ಅಷ್ಟೇ. ಮೇನ್ ಕಾರಣ ಭೂಮಿಯ ತಾಪಮಾನ. ಸೊ ಇವಾಗ ಬಂದು ಅವ್ರು ನಮಗೆ ಇಲ್ಲಿ ಐಸ್ ಬರ್ಗ್ ತೋರಿಸ್ತಾರೆ ನೋಡಿ. ಅದು ಕರ್ಕೊಂಡು ನೀರು ಕರ್ಕೊಂಡು ಹೋಗ್ತಾ ಇದೆ. ಐಸ್ ಬರ್ಗ್ಸ್ ಅಲ್ಲ, ಮತ್ತೆ ಇದು ಸರ್ವೆಕ್ಸ್ ಅಂತ ಅಂತಾರೆ. ಇದು ಭೂಮಿ ಅಲ್ಲಿ ಕಟ್ ಆಗುತ್ತಲ್ಲ ಐಸ್, ಇದನ್ನ ಅದನ್ನ ಸರ್ವಿಕ್ಸ್ ಅಂತೇನೋ ಪದ ಹೇಳ್ತಾರೆ. ಓ ಹೆಂಗ್ ಹರ್ಕೊಂಡು ಹೋಗ್ತಾ ಇದೆ ನೋಡಿ, ಅದು ಹೋಗ್ತಾ ಇದೆ ಅಲ್ವಾ? ಓ ಮೈ ಗಾಡ್, ತುದಿಗೆ ಹೋಗ್ಬಾರ್ದಂತೆ. ಅಯ್ಯೋ ದೇವ್ರಾ. ಪರವಾಗಿಲ್ಲ ಬಾಮ, ಹೊಟ್ಟೆ ಉರ್ದೋಗ್ತಾ ಇದೆ ಚಿನ್ನು ನನಗೆ ಇದನ್ನ ನೋಡಿದ್ರೆ, ಅಲ್ವಾ? ಬರೀ ಕಣ್ಣಲ್ಲಿ ನೋಡ, ಕಿರಣ್ ಹೇಳ್ದಂಗೆ. ನಾನು ಹೇಳಿಲ್ವಾ ಎಲ್ಲರಿಗೂ ಇವ್ರು ಸನ್ಗ್ಲಾಸಸ್ ತಗೊಂಬನ್ನಿ ಅಂತ. ನಾನು ಬರೀ ಕಣ್ಣಲ್ಲಿ ನೋಡ್ತಾ ಇದ್ದೀನಿ. ಬರೀ ಕಣ್ಣಲ್ಲಿ ನೋಡೋ ಮಜಾನೇ ಬೇರೆ ಅಲ್ಲ ಕಿರಣ. ಬ್ಲೂ. ಅಯ್ಯೋ ದೇವ್ರೆ ಚಿನ್ನು, ವಾವ್ ಅನ್ಬೇಡ ಚಿನ್ನು. ವಾವ್ ಅಂದಿದ್ದು ಇದಕ್ಕೆ ಕಲರ್ಗ ನೀರು ಕರ್ಗೋಗ್ತಾರ. ನನಗೆ ಮನಸ್ಸಲ್ಲೇ ದುಃಖ ಆಗ್ತಾ ಇದೆ ಚಿನ್ನು ಇವಾಗ. ಯಾಕಂದರೆ ಎಷ್ಟೊಂದು ಭೂಮಿಯ ಸಮುದ್ರದ ಅಂಚಲಿರೋ ಹಳ್ಳಿಗಳು ನಗರಗಳೆಲ್ಲ ಮುಳುಗೋಯ್ತವೆ ನೋಡಿ. ಇದೆಲ್ಲ ಬ್ಯೂಟಿಫುಲ್ ಆಗಿದೆ ಮನ. ಇಲ್ಲಿ ಗುಡಿತಾ ಇರುವಂತ ಗಾಳಿ ಏನಿದೆ ಅಲ್ಲ, ಯಾವುದೇ ಲಂಗ್ಸ್ ಕಾಯಿಲೆ ಹೊಟ್ಟೋಗ್ಬಿಡ್ತೇನಪ್ಪ ಅಲ್ವಾ? ಎಕ್ಸ್ಪೀರಿಯನ್ಸ್ ಒಂದು. ಮತ್ತು ಇನ್ನೊಂದು, ಇದು ಮಕ್ಕಳಿಗೆ ತುಂಬ ಎಜುಕೇಟಿವ್. ಏನಕ್ಕೆ ಭೂಮಿ ಗ್ಲೋಬಲ್ ವಾರ್ಮಿಂಗಿಂದ ಹಿಂಗೆ ಆಗ್ತಾಯಿದೆ. ಮತ್ತು ಇದು ಆರ್ಟಿಕ್ ಸರ್ಕಲ್, ನಾವು ಸೈನ್ಸಲ್ಲೆಲ್ಲ ಓದಿರ್ತೀವಿ ಭೂಮಿ ಗ್ಲೋಬಲ್ ವಾರ್ಮಿಂಗಿಂದ ಸಮುದ್ರದ ಮಟ್ಟ ಮೇಲೋಗ್ತಾ ಇದೆ ಅಂತ. ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಕರಗ್ತಾ ಇದೆ, ಏನು ಕರಗ್ತಾ ಇದೆ ಯಾರಿಗೂ ಗೊತ್ತಿರಲ್ಲ. ನಾವೀಗ ಕರ್ಕೊಂಬಂದು ತೋರಿಸ್ತಾ ಇದೀವಿ, ಮಕ್ಳಿಗೆ ತೋರಿಸಿ. ಯಾರು ಸೋಷಿಯಲ್ ಸೈನ್ಸ್ ಟೀಚರ್ ಇದ್ದರೆ, ಇಲ್ಲ ಸ್ಕೂಲಲ್ಲಿ, ಇಲ್ಲ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮಂದರು ನಿಮ್ಮ ಮಕ್ಳಿಗೆ ತೋರಿಸಿ. ಎಲ್ಲೋ ನಾರ್ವೇಲಿ ಇದು ಕರಗ್ತಾ ಇದ್ದರೆ, ನಮ್ಮ ಕರ್ನಾಟಕದ ಅಂಚಲಿದೆ ಗೊತ್ತಾ ಮಂಗಳೂರು ಹಳ್ಳಿಗಳು, ಅವು ಮುಳುಗೋಗ್ತಾವಂತೆ ಗುರು. ಎಲ್ಲಿ ನಾರ್ವೆ, ಎಲ್ಲಿ ಅಲ್ಲಿಗೆ ಸಂಬಂಧ ಅಲ್ವಾ? ನೋಡಿ, ಇದೇ ಗ್ಲೇಷಿಯರ್ ನೀರು ಭೂಮಿಯ ತಾಪಮಾನದಿಂದ ಜಾಸ್ತಿಯಾಗಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಏನಿದು? ಈ ಥರದ್ದು ತೂತೊಳಗೆ ಹೋಗ್ಬಿಡ್ತದೆ. ಅಯ್ಯೋ
ಅದೆಷ್ಟು ಆಳ ಆಯ್ತು ಗೊತ್ತಾ? ಆಮೇಲೆ ಇದು ಬಂದು ಪ್ಯೂರೆಸ್ಟ್ ಫ್ರೆಶ್ ವಾಟರ್ ರಿಸರ್ವಾಯರ್ ಅಂತ ಕೂಡ ಹೇಳ್ಬೋದು ನಾವು ಗ್ಲೇಷಿಯರ್ಸ್ನ. ಅಲ್ವಾ? ಸ್ನೋ ಅಲ್ವಾ, ಸ್ನೋ ಇದಾಗಿರೋದ್ರಿಂದ ಫ್ರೆಶ್ ವಾಟರ್ ಇದು ನೀರು. ಆದರೆ ಇದು ಸಮುದ್ರಕ್ಕೆ ಹೋದಾಗ ಉಪ್ಪು ನೀರಾಗುತ್ತೆ. ಒನ್ ಆಫ್ ದ ಪ್ಯೂರೆಸ್ಟ್ ವಾಟರು. ಲಕ್ಷ ಕೊಟ್ಟರು ಈ ಥರ ನೀರುಗಳು ಸಿಗಲ್ಲ. ಕುಡಿದ್ಬಿಡ್ತೀನಿ. ಹಾಂ, ಆಮೇಲೆ ಕುಡಿತೀನಿ ಬಾ. ನೀತಾ ಅಂಬಾನಿ, ವಿರಾಟ್ ಕೊಹ್ಲಿ ಎಲ್ಲ ಕುಡಿತಾರಂತಲ್ಲ. ಅವರೆಲ್ಲ ಅಂಬಾನಿ ಫ್ಯಾಮಿಲಿ, ವಿರಾಟ್ ಕೊಹ್ಲಿ ಅವರೆಲ್ಲ ಇದೇ ನೀರು ಕುಡಿಯೋದಂತೆ. ಅದು ಗೊತ್ತಿಲ್ಲ. ಅದು ಗೊತ್ತಾ, ಪ್ಯೂರೆಸ್ಟ್ ವಾಟರ್ ಕುಡಿತಾರಂತೆ. ನಾವು ಸ್ವಲ್ಪ ಕುಡ್ಕೊಂಡು ಹೋಗ್ಬೋಣ ಅಲ್ವಾ? ನೀನು ದೊಡ್ಡ ಹಳ್ಳ. ವಾ, ಓ ದೊಡ್ಡ ಹಳ್ಳ ಗುರು ಇದು. ಓ ಮೈ ಗಾಡ್. ಎಷ್ಟು ಡೀಪ್ ಇದೆ ಅಂತ ಹೇಳಲಿಲ್ಲ ಸತ್ಯ. ಹೌ ಡೀಪ್ ಇಸ್ ದಿಸ್? ಓ, ಅಷ್ಟು ಒಂದು ಸೆಕೆಂಡ್. 20 ಮೀಟರ್ ಡೀಪ್ ಇದೆಯಂತೆ ಇದು. ಜಾಸ್ತಿ ಇದೆ ಚಿನ್ನ. ಅಲ್ಲ, ಇನ್ನೂ ಜಾಸ್ತಿ ಐ ಡೋಂಟ್ ಥಿಂಕ್ ಏನು ಜಾಸ್ತಿ ಇರುತ್ತೆ. ಏನ್ ಗೊತ್ತಾ ಕಿರಣ್, ಇವ್ರಿಗೆ ಏನ್ ಗೊತ್ತಾ ಇನ್ಫಾರ್ಮೇಶನ್ ಗೊತ್ತಾಗಲ್ಲ. ದಿನದಿಂದ ಚೇಂಜ್ ಆಗ್ತಾ ಇರ್ತಿದ್ದು. ಇಟ್ಸ್ ನಾಟ್ ಲೈಕ್ ಬರೀ ನೀವು ಒಂದು ಪ್ಲೇಸ್ ನೋಡ್ತಾರಲ್ಲ ಅಲ್ವಾ. ಸೊ ದಿನ ಚೇಂಜ್ ಆಗ್ತಿರೋದ್ರಿಂದ ಕರಗಿ ದಿನದಿಂದ ಅದಿದೆ ಚೇಂಜ್ ಆಗ್ತಾ ಇರುತ್ತೆ. ಗೊತ್ತೇ ಆಗಲ್ಲ ನಮಗೂ. ಇಲ್ಲಿ ಕಾಣ್ತೀವಿ ನೋಡು ಬನ ಇಲ್ಲಿ. ಓ ಹುಷಾರು. ಓ ಮೈ ಗಾಡ್, ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಹಾ, ಓಹೋ ಹೋ ಹೋ, ಏಯ್ ಸಖತ್ ಡೀಪ್ ಇದೆ ಗುರು ಇದಂತೂ. ಬಾವಿ ಐಸಲ್ಲಿ, ಗ್ಲೇಷಿಯರ್ಸ್ ಅಲ್ಲಿ ವಾಟರ್ ಫಾಲ್ಸು. ಏನು ಗೊತ್ತಾ, ಇವಾಗ ನಾನು ಬಿದ್ದರೆ ನೀನು ಬೀಳ್ತೀಯಾ, ಮುಂದೆ ಇರೋರು 3ನೇನೂ ಬೀಳ್ತಾರೆ, 4ನೇಲಿ ಹಿಡ್ಕೊತಾರೆ. ಒಟ್ಟಲ್ಲಿ ಎಲ್ಲರೂ ಬೀಳಕ್ಕೆ ಸಾಧ್ಯ ಇಲ್ಲ. ಯಾರು ಒಬ್ರು ಹಿಡ್ಕೊತೀರಾ? ಯಾಕೆ ನೆಗೆಟಿವ್ ಮಾತಾಡ್ತೀಯಾ? ಅಲ್ಲ ಹೇಳಿದ್ದು, ಬಿದ್ದೆ ಆಚೆ ಗಾಬರಿ ಆಗೋಯ್ತು ಬಿದ್ದೆ ಅಂತ ತಕ್ಷಣ. ಪ್ರಕೃತಿ ಸೌಂದರ್ಯ ಎಂಜಾಯ್ ಮಾಡ್ಬೇಕಾದ್ರೆ. ಚಿನ್ನು 1 ಅವರ್ ನಡ್ಕೊಂಡ್ ಬಂದಿಲ್ಲ, 3/4 ಗಂಟೆ. ನಾನು ಟೈಮು ನೋಡಿಲ್ಲ, ಎಂತದೂ ನೋಡಿಲ್ಲ. ಇನ್ ಬಿಟ್ಟು ನೋಡಕ್ಕೆ. ಓ ಮೈ ಗಾಡ್, ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಗುರು ಇದಂತೂ. ಏ ಬಾರೋ, ಹೇಳ್ಕೊಡೋ ಪರವಾಗಿಲ್ಲ. ಓ ಆಗ ಕಿರಣ ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದೀನಿ ನಾನು. ಬಿಡು ನಾನು ಗ್ಯಾಪ್ ಮಾಡ್ಕೊಂಡ್ ಬರ್ತೀನಿ. ಏನು ಗೊತ್ತು ಕಿರಣ ಇಳಿತಾ ಇದೆ ಮನ್ನ. ಹೌದಾ? ಹಾ, ಆಶಿಂಗ್ ಒಂದು ಗುರು. ನಾನು ವಿಡಿಯೋನೂ ಮಾಡ್ಬೇಕಂತೆ, ಹಿಡ್ಕೊಂಡು ಬರ್ಬೇಕಂತೆ. ಸ್ಟಾಪ್ ಸಮಿಟಿಗೆ ಬಂದ್ವಿ. ಅಲ್ಲಿ ಇದೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಓಕೆ ಅದೇ ಸಮಿಟ್ ಅನ್ಸುತ್ತೆ. ಇಲ್ಲ ಚಿನ್ನು, ಇನ್ನು ಮುಂದೆ ಹೋಗ್ತಾರೆ. ಇನ್ನು ಅಷ್ಟು ದೂರ ಕರ್ಕೊಂಡು ಹೋಯ್ತಾನ ಗುರು. ವಾಪಸ್ ಏನು ಉರುಳಿಸ್ಕೊಂಡು ಕರ್ಕೊಂಡು ಹೋಯ್ತಾನ. ಓ ಮೈ ಗಾಡ್, ದಿಸ್ ಇಸ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ ಎ ಲೈಫ್ ಟೈಮ್ ಚಿನ್ನು. ಮಾಡಲೇಬೇಕಿದ್ದೀನಿ ಎಕ್ಸ್ಪೀರಿಯನ್ಸ್ನ. Yes. Okay, good job. Nice walk. Thank you. Thanks for taking us here. Are we going there? Yeah? Are we going there? This is a long trip, my friend. Oh, that's a long one. Yeah, that's a long one. Yeah, this is good. Yes, no, yeah, this is good. ಎಲ್ಲಿಗೆ ಹೋಗ್ತೀಯ ಚಿನ್ನ? ನಡ್ಕೊಂಡು ಹೋಗ್ತಾ ಇದ್ರೆ ಹಂಗೆ ಹೋಗ್ತಾನೆ ಇರ್ಬೋದು ಮೇಲ್ಗಡೆವರೆಗೂ. ಆದರೆ ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಐಸು, ಎಷ್ಟು ಇದು ಕರಗ್ಬೋದು. ಎಗಿರ್ತಾ ಇದೆ. ಒಂದು ದಿನಕ್ಕೆ 5 ರಿಂದ 10 ಸೆಂಟಿಮೀಟರ್ ಐಸ್ ಕರಗುತ್ತಂತೆ ಗುರು, ಒಂದು ದಿನಕ್ಕೆ. ಆಯಿತಾ? ಹಿಂದೆ ನೋಡ್ತಾ ಇದ್ದೀರಾ ಅಲ್ಲಿ 2010ರಲ್ಲಿ, ಆಯಿತಾ? ಅಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿ ಫುಲ್ ಇದೇ ಥರ ಇತ್ತಂತೆ. 2010ರಿಂದ ಈಚೆಗೆ ಆ ಬೆಟ್ಟ ಇರೋದೆಲ್ಲ ಫುಲ್ ಕರ್ಗೋಗ್ಬಿಟ್ಟೈತೆ. ಆಮೇಲೆ ಇವಾಗ ಕೆಳಗಡೆ ಕಾಣಿಸ್ತಾ ಇದೆಯಾ, ಅದು ಬಂದ್ಬಿಟ್ಟು ವೆದರ್ ಸ್ಟೇಷನ್ ಅಂತೆ. ದಿನ ಎಷ್ಟು ಐಸ್ ಕರಗುತ್ತೆ, ಟೆಂಪ್ರೇಚರ್ ಏನು, ಅವೆಲ್ಲ ಲೆಕ್ಕ ಹಾಕುತ್ತಂತೆ. ಲೆಕ್ಕ ಹಾಕ್ಬಿಟ್ಟು ಓಸ್ಲೋಗೆ ರಿಪೋರ್ಟ್ ಹೋಗುತ್ತೆ. ವಾರಕ್ಕೊಂದ್ಸರಿ ಸೈಂಟಿಸ್ಟು ರಿಸರ್ಚರೆಲ್ಲ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಎಕ್ಸಾಮೈನ್ ಮಾಡ್ತಾರಂತೆ, ಎಷ್ಟು ಕರಗ್ತಾ ಇದೆ, ಏನು ಮಾಡ್ಬೋದು ಅಂತೆಲ್ಲ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಗುರು. ಚಿನ್ನೋ ಕೈ ಹಿಡ್ಕೊಳಮ್ಮ. ಬಿದ್ರೆ ಬಿಡ್ಬಿಡೋಣ ಜೊತೆಗೆ ಅಂತನಾ? ಅಲ್ಲ ನೋಡಿ ಅಲ್ಲಿ ಅದು ಬಾವಿ ಹೆಂಗೆ ಕರಗಿದೆ ಅಂತ.
ಒಂದೊಂದು ಅಲ್ಲ ಗುರು ಇದು ಗ್ಲೇಷಿಯರ್ ಬಾವಿ ಚಿನ್ನು ಅದು. ಅಲ್ವಾ? ಓ ಮೈ ಗಾಡ್, ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ಗಳು. ನಾವೇನೋ ಅನ್ಕೋತೀವಿ, ಇದೊಂಥರ ಭಯಾನಕ ಎಕ್ಸ್ಪೀರಿಯನ್ಸ್ ಮಾತ್ರ ಇವೆಲ್ಲ ಇಲ್ಲಿರೋದು ಮೇಲ್ಗಡೆ. ಚಿನ್ನು, ಹಾ, ನೀವ್ ಇವಾಗ ನೋಡ್ತಾ ಇದೀರಾ ಗ್ಲೇಷಿಯರ್ಸ್ ಯಾಕತ್ರ ಕ್ರ್ಯಾಕ್ ಬಿಟ್ಟಿದೆ ಗ್ಲೇಷಿಯರ್ಸ್? ಇದು ಭೂಮಿಯ ತಾಪಮಾನದಿಂದ ಇಲ್ಲ ಕರಗ್ತಾರದಿಂದ ಅಲ್ಲ, ಇದು ಆಕ್ಚುಲಿ ಆಗಿರೋದು ಭೂಮಿಯ ಗುರುತ್ವಾಕರ್ಷಣೆ ಅಂದರೆ ಗ್ರಾವಿಟಿ ಇದೆಯಲ್ಲ, ಈ ಗ್ರಾವಿಟಿ ಐಸ್ನ ಕೆಳಗಡೆ ಪುಲ್ ಮಾಡ್ತಾ ಇದೆಯಂತೆ. ಆ ಪುಲ್ ಮಾಡ್ಕೊಂಡಾಗ ಗಾಳಿ ಬಂದು ಅದನ್ನು ಹಿಟ್ ಮಾಡುತ್ತೆ. ಗಾಳಿ ಬಂದು ಐಸ್ಬರ್ಗ್ ಹೊಡೆದಾಗ ಅದು ಕ್ರ್ಯಾಕ್ ಆಗುತ್ತಂತೆ. ಇದೊಂದೇ ಕಡೆ ಎಲ್ಲ ಪ್ರಪಂಚದಲ್ಲಿ ನಾವು ಎಲ್ಲೇ ಹೋದರೂ ಎಲ್ಲೆಲ್ಲಿ ಗ್ಲೇಷಿಯರ್ಸ್ ಇರುತ್ತೋ ಅಲ್ಲೆಲ್ಲ ಕಡೆ ಈ ಥರ ಬಿರುಗ್ಬಿಟ್ಟಿರುತ್ತೆ. ಬಿಕಾಸ್ ಆಫ್ ಗುರುತ್ವಾಕರ್ಷಣೆಯಿಂದ ಗ್ರಾವಿಟೇಷನಲ್ ಫೋರ್ಸಿಂದ ಈ ಥರ ಆಗೋಕ್ಕೆ ಸಾಧ್ಯ. ಅಮೇಝಿಂಗರು. ಆದರೆ ಇದನ್ನು ನಾನೇನೋ ಅಂದ್ಕೊಂಡು ನಾನು ಐಸ್ಲ್ಯಾಂಡಲ್ಲಿ ಮಾಡಿದ್ದೀನಿ. ಐಸ್ಲ್ಯಾಂಡಲ್ಲಿ ಮಾಡಿರೋದಕ್ಕೂ 50% ಜಾಸ್ತಿ ಕಷ್ಟ ಇದು. ಐಸ್ಲ್ಯಾಂಡ್ ಈ ವಿಡಿಯೋನ ವಿಡಿಯೋ ಎಂಡಲ್ಲಿ ಹಾಕ್ತೀನಿ ನೋಡಿ ಬೇಕಿದ್ರೆ. ಐಸ್ಲ್ಯಾಂಡಲ್ಲಿ ಬರೀ ನಡ್ಕೊಂಡು ಹೋಗಿದ್ದೀವಿ, ಇದರಲ್ಲಿ ನಾವು ಪ್ರಾಪರ್ ಐಸ್ ಹೈಕಿಂಗ್ ಮಾಡಿದ್ದೀವಿ. ಅಷ್ಟು ಕಷ್ಟ ಇತ್ತು ಮಾಡೋಕ್ಕಿದೇನಂತೂ, ಸಖತ್ ಡಿಫಿಕಲ್ಟ್ ಇತ್ತು. ಇದಂತೂ ಹೆಂಗೆ ಕರ್ಕೊಂಡು ಹೋಗ್ತಾ ಇದೆ ಅಂದರೆ ದೇವ್ರಾಣೆ ಊಹಿಸೋಕ್ಕೂ ಆಗಲ್ಲ, ಅಷ್ಟು ಕರಗ್ತಾ ಇದೆ ಇದಂತೂ. ಓ ಮೈ ಗಾಡ್, ಹಿಂಗೆ ಹೋಗ್ತಿದ್ರೆ ಅಷ್ಟು ಅಲ್ಲೆಂತಕ್ಕೆ ಅಲ್ಲೆಲ್ಲ ಅಷ್ಟು ಚೆನ್ನಾಗಿದೆ, ಇಲ್ಲೆಂತಕ್ಕೆ ಮಾತ್ರ ಹಿಂಗಾಗಿದೆ. ಏಂತ ಗೊತ್ತಾ, ಗಾಳಿ ಬಂದು ಹೊಡೆಯುತ್ತೆ ಗೊತ್ತಾ, ವ್ಯಾಲಿಗಳಿಂದ ಗಾಳಿ ಬಂದು ಹೊಡೆಯುತ್ತೆ. ಇದು ಬಂದು ವ್ಯಾಲಿ ಮಧ್ಯದಲ್ಲಿರೋದು. ಈ ಗೋಡೆಗಳಿಗೆ, ಇವಾಗ ಗೋಡೆ ಅಂತ ತಿಳ್ಕೊಂಡ, ಈ ಬೆಟ್ಟ ಗುಡ್ಡಗಳನ್ನ, ಈ ಗೋಡೆಗೆ ಗಾಳಿ ಹೊಡೆದಾಗ ಆ ಧೂಳು ಏನ್ ಬರುತ್ತಲ್ಲ ರಿಫ್ಲೆಕ್ಟ್ ಆಗಿ ಐಸ್ ಮೇಲೆ ಬೀಳುತ್ತಂತೆ. ಸೊ ಅಲ್ಲಿ ನೋಡಿ ಓಪನ್ ಆಗಿದೆ, ಆ ಓಪನ್ ಸ್ವಲ್ಪ ವೈಟ್ ಇದೆ. ಸೊ ಗಾಳಿ ಡಸ್ಟ್ ಮತ್ತೆ ಹ್ಯಾಶ್ ವಾಲ್ಕೆನೋ, ನಾವ್ ಅನ್ಕೋತೀವಿ ಎಲ್ಲೋ ಆಗೋದು ನಮ್ಗೆ ಏನು ಎಫೆಕ್ಟ್ ಆಗಲ್ಲ ಅಂತ, ಆತರ ಅನ್ಕೊಂಡ್ಲೇ ಬಿಡಿ. ಐಸ್ಲ್ಯಾಂಡ್ ಎಲ್ಲಿದೆ, ನಾರ್ವೆ ಎಲ್ಲೋ ಇದೆ. ಐಸ್ಲ್ಯಾಂಡ್ ಇಂದ ವಾಲ್ಕೆನಿಕ್ ಆಶಸ್ ಅಂದ್ರೆ ಬೂದಿಗಳು ಬರುತ್ತಂತೆ ಇಲ್ಲಿಗೆ ಗಾಳಿಯಲ್ಲಿ. ಸೊ ಇದು ಕೂಡ ಒಂದ್ ಕಡೆ ಪೊಲ್ಯೂಷನ್ ಅಂತಾನೆ ಹೇಳ್ಬಹುದು. ಇದು ಕಾಣಿಸ್ತಾ ಇದೆಯಲ್ಲ ಚಿನ್ನು, ನೋಡಿಲಿ ಐಸು ಇದು ಹೆಂಗೆ ಕರ್ಗೋಗ್ತಾ ಇದೆ ಅಂತ. ಇಲ್ಲಿ ನೋಡಿಲಿ, ಓ ಇಷ್ಟೇ ಸಖತ್ ಫ್ರೆಜೈಲು. ಕೆಲವೊಂದು ಕಡೆ ಮಾಡ್ಬಾರ್ದು ಜಾಸ್ತಿ. ಗೊತ್ತೇ ಆಗಲ್ವಂತೆ ಐಸ್ ಎಲ್ಲಿ ಕರಗ್ತಾ ಇದೆ ಏನಾಗ್ತಾ ಇದೆ ಅಂತೆ. ಒಂದೊಂದು ವಾರಕ್ಕೆ ಈ ಸ್ಟ್ರಕ್ಚರೇ ಚೇಂಜ್ ಆಗಿಬಿಡುತ್ತಂತೆ. ಇಲ್ಲಿ ಇವತ್ತು ಹಿಂಗಿದೆಯಲ್ಲ, ಇನ್ನೊಂದು 2 ದಿನ 3 ದಿನ ಬಿಟ್ಟರೆ ಇದೇನು ಇರೋದಿಲ್ಲ ಅಂತ, ಫುಲ್ ಕರ್ಗೋಗ್ಬಿಟ್ಟಿರುತ್ತಂತೆ. ಇವ್ರಿಗೆ ಗೊತ್ತೇ ಆಗಲ್ಲ. ನೋಡಿ ಎಷ್ಟು ಫ್ರೆಜೈಲ್ ಇದೆ. ಬೈಲಿ ಹತ್ರ ಚಿನ್ನು, ನೋಡಿಲಿ ಎಷ್ಟು ಫ್ರೆಜೈಲ್ ಇದೆ ಇದು. ಇಷ್ಟೇ ಇಷ್ಟು ಫ್ರೆಜೈಲ್. ಹಿಂಗೆ ಹೊಡೆದ್ರೆ ಹೋಯ್ತು ನೋಡು, ಹಿಂಗೆ ಅಂದರೆ ಹೋಯ್ತು. ಇದು ಮಾಡ್ತಾ ಇದೀವಲ್ಲ, ಇದು 0.001% ಅಲ್ಲ ನಾವು ಹಾಳು ಮಾಡ್ತಾ ಇರೋದು. ಅದು ಕರ್ಕೊಂಡ್ಬಿಡ್ತಿಲ್ಲ ಇರ್ತೀವಿ, ಇವೆಲ್ಲ ಇಲ್ಲೇ ಇರುತ್ತೆ, ಇವೆಲ್ಲ ಏನಾಗಲ್ಲ. ಅದೇ ಭೂಮಿಯ ತಾಪಮಾನದಿಂದ ಏನಾಗುತ್ತೋ ಅದಾಗೋದಷ್ಟೇ. ಪ್ರಪಂಚದ 197 ದೇಶಗಳಲ್ಲೂ ನಮ್ಮ ಕನ್ನಡ ಬಾವುಟ ಹಾರಿಸ್ತೀವಿ ಅಂತ ಹೇಳಿದ್ವಲ್ಲ, ನಾವಿವತ್ತು ನಾರ್ವೆಯಲ್ಲಿದ್ದೀವಿ. ನಾರ್ವೆಯಲ್ಲಿ ಐಸ್ ಗ್ಲೇಷಿಯರಲ್ಲಿ ಹೈಕ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿಗೆ ಬರೋದು ಸುಲಭ ಅಲ್ಲ, 1 ಅವರ್ ಬೋಟಲ್ಲಿ ಬರಬೇಕು, 1 ಅವರ್ ಹೈಕ್ ಮಾಡಿಕೊಂಡು ಆಮೇಲೆ ಈ ಐಸ್ ಗ್ಲೇಷಿಯರ್ ಟಾಪಿಗೆ ಬರಬೇಕು. ಹೈಕ್ ಮಾಡಿಕೊಂಡು ನೋಡಿದ್ರಿ ನೀವೇ ವಿಡಿಯೋನ. ಇಲ್ಲಿ ಬಂದು ನಮ್ಮ ಕನ್ನಡ ಬಾವುಟ ಹಾರಿಸ್ತಾರೆ, ಸಖತ್ ಹೆಮ್ಮೆ ಅನ್ನಿಸ್ತಾ ಇದೆ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಹತ್ಕೊಂಡ್ಬಂದ್ವಿ ಆಯ್ತಾ. ಇರೋದಿರುವಾಗ ಇವಾಗ ಡೌನ್ ಇಳಿಬೇಕು, ಒಂದು ಸ್ವಲ್ಪ ಕಷ್ಟ ಇದೆ, ಬಿಕಾಸ್ ತುಂಬಾ ಸ್ಟೀಪ್ ಇದೆ. ಯಾವತ್ತಿದ್ರು ಕಾರು ಮೇಲ್ಗಡೆ ಹತ್ತೋದು ಈಸಿ, ಕೆಳಗಡೆ ಇಳಿಸೋದು ಕಷ್ಟ. ಹಂಗೆ ಬಾಡಿನೂ ಅಷ್ಟೇ. ಕಾಲಕ್ರಮೇಣ ಇದು ಹಿಂಗೆ ಸ್ಟೀಲ್ ಬಿಟ್ಕೊಂಡು ಕರ್ಕೊಂಡು ಹೋಗುತ್ತಿದ್ದು. ಈಗ ಕಾಣಿಸ್ತಾ ಇದೆ ನಿಮಗೆ, ಇದು ನೋಡಿ ಇದು ಎಷ್ಟು ಆಳ ಇದೆ ಅಂತಲೂ ಯಾರಿಗೂ ಗೊತ್ತಿಲ್ಲ. ನಾವು ಯುರೋಪ್ ಅಲ್ಲಿ ಮಾಡ್ತಾ ಇದೀವಿ ಆಯ್ತರ, ಬಟ್ ಆತರ US ಅಲ್ಲಿ ಈ ತರ ಇಲ್ಲ. ಮತ್ತೆ ಡೈರೆಕ್ಟ್ ಆಗಿ ಚಾಪರ್ ಅಲ್ಲಿ ಕರ್ಕೊಂಡ್ ಬರ್ತಾರೆ, ಐಸ್ ಮೇಲೆ ನಿಲ್ಲಿಸ್ತಾರೆ, ಆಮೇಲೆ ಹಂಗೆ ತೋರಿಸ್ತಾರೆ, ಫೋಟೋ ಹೊಡಿಸ್ತಾರೆ, ನಡೀರಿ ಮುಚ್ಕೊಂಡು ಅಂತಾರೆ. ಹೌದಾ? ಅದೇ ಎಕ್ಸ್ಪೀರಿಯನ್ಸ್ ಫೋಟೋ ಹೊಡಿಯೋದು. ಅಯ್ಯೋ, ನಮ್ಮ ಯುರೋಪ್ ಅವ್ರು ಒಂದು ಕೈ ಮೇಲವ್ರಿಗೂ ಇವರು ನೇಚರ್ ಯಾವ ವಾಕಿಂಗ್ ಯಾವ ಅಂತಾರೆ, ಎಕ್ಸ್ಪೀರಿಯನ್ಸ್ ಯಾವ. ಇಲ್ಲಿ ನೋಡಿದ್ರೆ, ಇಲ್ಲಿ ನಾನು ಹೇಳಿದ್ನಲ್ಲ, ಈ ಭೂಮಿಯ ಗುರುತ್ವಾಕರ್ಷಣೆ ಗ್ರಾವಿಟೇಷನಲ್ ಫೋರ್ಸು ಈ ಐಸ್ನ ಕೆಳಗಡೆ ಎಳೆಯುತ್ತೆ ಅಂತ, ಆವಾಗ ಆಗದೆ ಈ ಕ್ರ್ಯಾಕ್ಸ್ಗಳೆಲ್ಲ. ಓಕೆ, ಇವಾಗ ಬಿಡು, ಇವಾಗ ಕ್ಯಾಮ್ರಾನ ನೋಡಲಿ. ಏನು ಅಯ್ಯೋ ಒತ್ತು ಹಿಲ್ ಇಂಚಿನ ಇದು ಹಿಂಗೆ ಬಿದ್ರೆ ಕೆಳಗೆ ಹೊಗೆ ಅಲ್ಲಿ. ಓ ಕಿರಣ, ನೀವು ಸ್ವಲ್ಪ ಹಿಂದೆ ಇರು, ಬಿಕಾಸ್ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಓಕೆ, ದಾರ ಹಿಡ್ದಿಲ್ಲ ಅನ್ನೋದಕ್ಕೋಸ್ಕರ. ಇಳಿಬೇಡ. ಹಲೋ ಚಿನ್ನು. ಹಾಂ ಇಳಿ. ಅಲ್ಲ, ಅವ್ನು ನಿನ್ಗೆ ಎಳಿತಾನೆ. ಸರಿಗೆ ಹಿಟ್ ಬಿತ್ತು. ವೈಟ್
ಈಸಿ ಇರಲಿಲ್ಲ ಚಿನ್ನು, ಇದು ಸ್ವಲ್ಪ ಕಷ್ಟ ಆಯ್ತು ಇದು. ಮಂಡಿಗೆ ಏಟ್ ಬಿತ್ತು, ಹಾಂ ಮಂಡಿಗೆ ನಿಜ ಏಟ್ ಬಿತ್ತು, ಆಯ್ತಾ ಸರ್ರಿಗೆ ಏಟ್ ಬಿತ್ತು ಮಂಡಿಗೆ. ಇತ್ತು ಒಂದು ಸ್ವಲ್ಪ. ಎಷ್ಟು ಕಣ್ ತುಂಬಿಕೊಂಡ್ರು ಬ್ಯೂಟಿನ ಸಾಧ್ಯ ನೋಡಕ್ಕೆ ಅಲ್ವಾ? ಸೂಪರ್. ನಾವು ಒಳಗಡೆ ಎಲ್ಲ ತೋರಿಸ್ತಾವ್ರೆ. ಇದು 3ನೇ ಹೈಕ, ನಮ್ದು 4ನೇ ಹೈಕಮ್ಮನ ಗ್ಲೇಷಿಯರ್ಸ್ ಅಲ್ಲಿ. 3ನೇದು 4ನೇದು 4ನೇದು 2 ಸರಿ ಐಸ್ಲ್ಯಾಂಡಲ್ಲೇ ಮಾಡಿದ್ವಿ, ಇನ್ನೊಂದು ಸರಿ ಯಾವುದೋ ದೇಶದಲ್ಲಿ ಮಾಡಿದ್ವಿ. ಇದು 4ನೇದು. ಆರಾಮಾಗಿ ಹೋಗಿ. ಇದು ನನಗೆ ಜಾಗ ಬೇಕಾ ಸ್ವಲ್ಪ. ಓ ಮೈ ಗಾಡ್, ನೋಡಿ ಇಲ್ಲಿ ಹಿಂಗಾಗಿದೆ ಕ್ರ್ಯಾಕು. ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ, ಕೇವು ಅಲ್ಲಿ ಕರ್ಕೊಂಡೋಗಿ ಅಕ್ಕಿ ಒಳಗೆ ಕರ್ಕೊಂಡು ಹೋಗ್ತಾರೆ ನಮ್ಗೆ. ಇದು ಹೆಸರೇ ಬಂದು ಬ್ಲೂ ಐಸ್ ಕೇವ್ ಐಕ್ ಅಂತ. ಹಾಂ, ತೋರಿಸಿ ನೋಡಿದೆ ಎಷ್ಟು ಆಳ ಇದೆ ಅಂತ. ಸಿಗಲ್ಲ ಇವಾಗ. ಐಸಲ್ಲಿ ಎಷ್ಟೊಂದು ಥರ ಒಂದು ಫಾರ್ಮ್ ಇದೆ. ಒಂದು ಬಂದು ದೊಡ್ಡದು ಬಂದು ಗ್ಲೇಷಿಯರ್ಸು ಒಡೆದೋದಾಗ ಆಗೋದು ಐಸ್ ಬರ್ಗ್ಸ್ ಎಲ್ಲ ಹೋಗಿ ಸೇರ್ಕೊಳ್ಳೋದು ಸಮುದ್ರಕ್ಕೆ. ಇದು ಒಂದು ಕಡೆ. ಆದರೆ ಸ್ನೋ ಕೇಪ್ಡ್ ಮೌಂಟೇನ್ಸ್ ಅಂತ ನೋಡ್ತೀರಾ, ಅಂದರೆ ಈ ಬೆಟ್ಟ ಗುಡ್ಡಗಳ ಮೇಲೆ ನಿಮಗೆ ಸ್ನೋ ಕರಗ್ತಾನೆ ಇರಲ್ಲ, ಅದು ಬಂದು ಸ್ನೋ ಕೇಪ್ಡ್ ಮೌಂಟೇನ್ಸು. ಸೊ ಐಸಲ್ಲೇ ವಿಧವಾದ ಟೈಪ್ಸ್ ಇರ್ತವೆ. ಸತ್ಯ ಅದೆಷ್ಟು ಚೆನ್ನಾಗಿ ಕರೆದಿದೆ ನೋಡು ಕಿರಣ, ನೇಚರು. ಆ ನೇಚರ್ ಎಷ್ಟು ಚೆನ್ನಾಗಿ ಕರೆದಿದೆ. ಅದು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇರಲ್ಲ, ಅದು ಪಕ್ಕ ಇರಲ್ಲ. ನಾನು ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಅಲ್ಲಿ ಟಾಪ್ ಒಂದು 2 ಹಿಂಗೆ ಕೊಟ್ಟಿದ್ರೆ ಹೊರಟೋಯ್ತದು, ಹೋಗ್ಬಿಡ್ತದು. ಇಂಥ ಕಿತಾಪತಿಗಳನ್ನ ಕರ್ಕೊಂಬರ್ಬಾರ್ದು ಎಲ್ಲರೂ. ಏನು ಅನಿಸ್ತದೆ ಕಿರಣ ಈ ಹೈಕಿಂಗ್ ಬಂದು, ಗ್ಲೇಷಿಯರ್ ಹೈಕಿಂಗ್ ಬಂದು? ಕಾಲೆಲ್ಲ ಬಿದ್ದು ಪದ ಆಡ್ತಾವೆ, ಸಖತ್ ಕಷ್ಟ ಆಗೋರು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮಕ್ಳಿಗೆ ತೋರಿಸಿ. ಸ್ಟೂಡೆಂಟ್ಸ್ ಆಗಿದ್ದರೆ, ಟೀಚರ್ಗಳಾಗಿದ್ದರೆ ನಿಮ್ಮ ಸ್ಟೂಡೆಂಟ್ಗಳು ತೋರಿಸ್ರಿ, ಅಪ್ಪ ಅಮ್ಮ ಅಂದರೆ ನಿಮ್ಮ ಮಕ್ಳಿಗೆ ತೋರಿಸ್ರಿ, ಮಕ್ಕಳಾಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ತೋರಿಸಿ. ನಾನು ಕಿರಣ ಇನ್ನೊಂದು ನಮ್ಮ ಹೈಕಿಂಗ್ ಅಡ್ವೆಂಚರ್ಗೆ ಇದನ್ನು ಸೇರಿಸ್ಕೊಂಡಿದ್ದಾಯ್ತು. ಏನಂತ ಚಿನ್ನು? ಎಸ್ ಚಿನ್ನು, ನಮ್ಮಿಂದ ಯಾರೂ ಇರಲ್ಲ, ಓಕೆ, ನಾವೇ ಲಾಸ್ಟ್. ಬಗ್ಬೇಕು ಚಿನ್ನು ಇವಾಗ್ಲೇ. ಓ, ಬಕ್ಕೊಂಡು ಹೋಗ್ಬೇಕಾ? ಎಷ್ಟು ಬ್ಲೂ ಇದೆ ನೋಡು ಕಿರಣ. ಓ ಮೈ ಗಾಡ್, ಓ ಎಷ್ಟು ಬ್ಲೂ ಆಗಿದೆ ಗೊತ್ತಾ ಇಲ್ಲಿ. ಓ ಮೈ ಗಾಡ್, ಬಿದ್ನಾ? ಇಲ್ಲ ಇಲ್ಲ ಇಲ್ಲ, ಹಂಗೆ ಹೋಗ್ಬೇಕಾ ಬಕ್ಕೊಂಡು? ಫುಲ್ ಬಗ್ಬೇಕಾ? Yes. Okay. Okay. 1 second. Yes. Oh wow. Okay. Okay. Thank you. Yes. ಹುಷಾರು ಬಾಮನ, ಹುಷಾರು. ಆಯ್ತು. ಅಪ್ಪ ಬಿದ್ದೆ, ಬಿದ್ದೆ. ಇದು ಏಟಾಯ್ತೇನೋ? ಏಟಾಗಲಿಲ್ಲ. ವಾ, ದಿಸ್ ಇಸ್ ಟ್ರಾಪಿಕಲ್ ಫಾರ್ಮ್. ಒಳ್ಳೆ ವಜ್ರ ಕಣ್ಣ ಡೈಮ್. ಅಕ್ಕ ಹೋಗ್ತಿದ್ಲು. ಇದು ಸಖತ್ತು. ಏನಾಯ್ತು ಅಂತಲೇ ಗೊತ್ತಿಲ್ಲ ನನಗೆ. ಚಿನ್ನು, ಕ್ಯಾಮ್ರಾ ಆನ್ ಆಗಿತ್ತು, ಹೆಂಗಾಯ್ತು ಅಂತ ಅಕ್ಕ ಬೀಳ್ತಿದ್ಲೀಗ. ಹೆಂಗ್ ಬಂದು ಸೇವ್ ಮಾಡ್ದಾಗ ಗೊತ್ತಾ ಅವನು? ಹೌದಾ? ಸಕ್ಕದಾಗಿ ಬಂದು ಸೇವ್ ಮಾಡ್ದ ಚಿನ್ನು ಅವನು. ಹೌದಾ? ಹೋಗ್ತಿದ್ಲೀಗ ಅಜ್ಜಿ. ನಾನು ನೋಡ್ಲೇ ಇಲ್ಲ. ನಾನು ನೋಡ್ಲಿಲ್ಲ, ಕ್ಯಾಮ್ರಾ ಕ್ಯಾಪ್ಚರ್ ಆಯ್ತಾ ಇದ್ರೆ. ಅದಕ್ಕೇನು ಆಗ್ಲಿಲ್ಲಪ್ಪ. ದಟ್ಸ್ ಇಂಪಾರ್ಟೆಂಟ್. ಓ ಮೈ ಗಾಡ್, ಓ ಮೈ ಗಾಡ್. ಇವಾಗ ಫುಲ್ ಕೆಳಗೆ ಇಳಿತೀವಿ ಗುರು. ಓ ಮೈ ಗಾಡ್. ಆಶಾ ಹೆಂಗೆ ನಡ್ಕೊಂಡು ಹೋಯ್ತಾಳೆ ನೋಡಿ, ಎದ್ರುಕೊಂಡು ಫುಲ್. ಆ್ಯಕ್ಚುಲಿ ಹಂಗೆ ಎತ್ಕೊಂಡು ಹೋಯ್ತಾ ಇದೀಯಾ? ಏನು ಹಿಂಗಿಳಿಬೇಕು? ಚಿನ್ನು, ಕಾಲು ಸೈಡ್ ದೂರ ಹಾಕೋ.
ಹತ್ತ ಪಾತ್ ಬೇರೆ ಇಳಿಯ ಪಾತ್ ಬೇರೆ ಅಲ್ವಾ ಆಶಾ? ಹೌದೌದು. ಚಿನ್ನು ಅಲ್ಲಿ ನೋಡಿ, ಅದೇ ಅವ್ನು ಹೇಳಿದ್ದು. ಅಲ್ಲಿ ನೋಡಲ್ಲಿ ಇಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಾ ನಿಮ್ಗಲ್ಲಿ? ಆ ಮೇಲ್ಗಡೆ ಫುಲ್ ತುಂಬಿಕೊಂಡಿತ್ತು, ಹಿಂಗೆ ಫುಲ್ಲು ಎಲ್ಲಾ ಕಡೆ ಕರ್ಕೊಂಡ್ ಬರ್ತಾ ಇದೆ ನೋಡಿ. ನಮಗೆ ಗೊತ್ತಾಗಲ್ಲ ಕಿರಣ ಅಲ್ವಾ? ಆ ಮನುಷ್ಯ, ಆ ಗೈಡು ಕೆಲಸ ಮಾಡಿದ ಅವಾಗ ಅವ್ರಿಗೆ ಎಷ್ಟು ಬೇಜಾರಾಗ್ಬೇಡಲ್ಲ ಅಲ್ವಾ? ನೋಡಿ ಇಲ್ಲಿ ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ, ಇದೆಲ್ಲ ಕರ್ಕೊಂಡ್ ಬರ್ತಾರೆ. ಈ ತರ ಇದೇ ತರ ಇಲ್ಲೆಲ್ಲ ಬೆಟ್ಟದ ಮೇಲೆ ಎಲ್ಲಾ ಕಡೆ ಇತ್ತಂತೆ. ಎಷ್ಟೋ ಸೆಂಟಿಮೀಟರ್ ಡೀಪು ಕರ್ಗಿ 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 ಇವಾಗ ಹಿಂಗೆ ಆಗ್ತಾ ಇರೋದು ಗ್ಲೋಬಲ್ ವಾರ್ಮಿಂಗಿಂದ. ಇದು ನೋಡಿ, ಇದು ಎಷ್ಟು ಆಳ ಇದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ, ಅಷ್ಟು ಒಳಗಡೆ ಹೋಗುತ್ತಿದ್ದು. ನನಗೆ ಇದು ರೋಪ್ ಕೊಟ್ಟರೆ ಈಸಿ ಅನಿಸ್ತಾ ಇದೆ ಕಿರಣ. ಗುಡ್ ಥಿಂಗ್ ಅನಿಸ್ತಾ ಇದೆ. ರೋಪಾ? ಬಿದ್ದರೆ ಎಲ್ಲರೂ ಒಟ್ಟಿಗೆ ಬೀಳ್ತೀವಿ ಅಲ್ಲ, ಸಪೋರ್ಟು, ಒಂದು ಕಾನ್ಫಿಡೆನ್ಸ್, ಗೊತ್ತಾ? ನೋಡಿ ಅಲ್ಲಿ ಕುಟ್ಟಿ ಹೊಸ್ದಾಗಿ ದಾರಿ ಮಾಡ್ತಾವ್ರೆ ಅವರು ನಮಗೋಸ್ಕರ. ಯಾಕಂದರೆ ಇದು ಚೇಂಜ್ ಆಗಿಬಿಡುತ್ತೆ, ಗೊತ್ತೇ ಆಗಲ್ಲ. ಇವತ್ತು ಬಂದಿದ್ದಾರೆ, ನಾಳೆ ಬರೋಕ್ಕಾಗಲ್ಲ. ಅದಕ್ಕೆ ನೋಡಿ ಇದು ಗೊತ್ತಾಗುತ್ತಿದೆ. ಆದರೆ ಇಲ್ಲಿ ಹಿಂಗೆ ದಾರಿ ಮಾಡ್ತಾರೆ, ಹಿಂಗೆ ಹೊರಬಿಟ್ಟು ದಾರಿ ಮಾಡೋದು ಅವರು ಕುಟ್ಬಿಟ್ಟಿಗೆ ರಫ್ ಆಗೋಕ್ಕೆ. ಚಿನ್ನು, ನೀನು ದಬಾಕೊಂಡು ನಾನು ದಬಾಕೋತೀನಿ. ಹೋ ಇಲ್ಲಿ ಕರ್ಕೊಂಡು ಹೋಗ್ತಾವನೆ. ವಾ, ಡೆಡ್ ಎಂಡ್ ಥರ ಇದೆ. ನೀನು ಹಿಂಗೋಬೇಕಾ? ಓಹೋ ಚಿನ್ನು, ಹಂಗೋಗ್ಬೇಕು ಚಿನ್ನು. ಆ ಕಡೆ ಕಾಲ, ಈ ಕಡೆ ಕಾಲ. ಅದೇ ಹೇಳಿಲ್ವ, ಐಸು ಡೆಸರ್ಟು, ಮರುಭೂಮಿ ಐಸು, ಗೊತ್ತೇ ಆಗಲ್ಲ ಎಲ್ಲೋಗಿ ಎಲ್ಲಿ ಬರ್ತೀವಿ ಅಂತ. ವಾ, ಇನ್ನು ಎಷ್ಟು ದೂರ ಹೇಳಿಬೇಕು ಗುರು? 5 ಅವರ್ ಐಕಂದಾಗಲೇ ಗೊತ್ತಾಗ್ಬೇಕಾಯ್ತು ನಮಗೆ. ಇದೆಲ್ಲ ಇಲ್ಲೊಂದು ಸ್ವಲ್ಪ ಕಷ್ಟ ಇದೆ ಚಿನ್ನು. ನಾನು ಅನ್ಕೊಂಡೆ ಈಸಿ ಆಗ್ತಾ ಇಲ್ಲ. ಕಾಲೆಲ್ಲ ನೋವು ಬರ್ದಿಲ್ಲ ಆಶಾ? ಕಾಲು ನೋವು ಕಿತ್ತು ಪದಾಡ್ತಾವೆ ನನಗಂತೂ. ಕಾಲು ಕೈಯೆಲ್ಲ ಆಗ್ತಾನೆ ಇಲ್ಲ, ಹೆವಿ ಟೈರ್ಡ್ ಆಗ್ಬಿಟ್ಟಿದೆ. ಓಹೋ ಸ್ಟೀಪ್ ಇದೆ. ಜಾರ್ತಾರೆ, ಸ್ವಲ್ಪ ಸ್ಪೀಡ್ ಇದೆ ಅಲ್ಲಿ ಅಲ್ವಾ? ಸ್ಟೀಪ್ ಇತ್ತು. ಅಪ್ಪ ಚಿನ್ನು, ಕಾಲಲ್ಲಿ ಶಕ್ತಿನೇ ಇಲ್ಲ ನನಗೆ. ಹೌದಮ್ಮನ? ಫುಲ್ ಎನರ್ಜಿ ತೊಗೊಂಡ್ಬಿಡ್ತು ಇದು. ಕಾಲಲ್ಲೂ ಫುಲ್ ಶಕ್ತಿ ತಗೋತು. ಒಂದು ಕಡೆ ರೋಪ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಈ ಥರ ಇದು ಇಟ್ಕೊಂಡಿದ್ದೀನಿ, ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಕ್ಯಾಮ್ರಾ ಆವಾಗಿಂದ ಕಂಟಿನ್ಯೂಸ್ ಆಗಿ ಒಂದು 2 ಅವರಿಂದ 3 ಅವರಿಂದ ಹಿಡ್ಕೊಂಡೇ ಇದ್ದೀನಿ. ಕೈ ನೋವು ಬಂದೋಯ್ತು. ಕೈ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡಿರೋದ್ರಿಂದ ಕಂಟಿನ್ಯೂಸ್ ಆಗಿ ಹಿಡ್ಕೊಂಡಿದ್ದೀನಿ ಚಿನ್ನು ನಾನು ಹಿಂಗೆ ಕ್ಯಾಮ್ರಾ ಕೈಯಲ್ಲಿ. ಓ ಚಿನ್ನು, ಸೊಟ್ಟಕೋಬೇಡ, 2 ಕಾಲಕ್ಕೆ ಇದಾಗುತ್ತೆ. ಸೊಟ್ಟು ಕಿಡಿಬಾರ್ದು. ನನಗೆ ಗೊತ್ತಿರಲ್ಲ ಗುರು, ಇಷ್ಟೊಂದು ಕಷ್ಟ ಇದೆ ಅಂತ. ಐಸ್ಲ್ಯಾಂಡ್ ಥರ ಆರಾಮಾಗಿ ನಡ್ಕೊಂಡು ಹೋಗ್ಬಿಡ್ಬೋದು ಅನ್ಕೊಂಡ. ಐಸ್ಲ್ಯಾಂಡ್ ಕಷ್ಟ ಅಂತ ಏನು ಇರಲಿಲ್ಲ, ಈಸಿ ಏನು ಇರಲಿಲ್ಲ. ಈಸಿ ಇರಲಿಲ್ಲ, ಅದು ಇಷ್ಟೊಂದು ಕಷ್ಟ ಇಲ್ಲ. ಓಯ್ ಒಂದು ಸ್ವಲ್ಪ ಕಷ್ಟ ಇದೆ ಚಿನ್ನು. ಅಲ್ಲಿ ನಿಧಾನಕ್ಕೆ ಹೋಗ್ಬೇಕು. ತಿರ್ಗಾ ಸೊಟ್ಟಕ್ಕೆ ಹೋಗ್ತಾ ಇದೆಯಾ ತಿರ್ಗಾ? ಮಾತಿದ್ರೆ ಅಂಬರೀಷ್ ಅಣ್ಣನ ಥರ ಕಾಲ ಆಗ್ತೀಯಲ್ಲ ನೀನು. ನೋಡು ತಿರ್ಗಾ ಸಿಗಾಕೊಳ್ಳುತ್ತೆ ಒಂದಕ್ಕೊಂದು. ವೆಯ್ಟ್ ಅಲ್ಲ ಚಿನ್ನು, ದಿಸ್ ಇಸ್ ವೆರಿ ಡಿಫಿಕಲ್ಟ್. ಇದು ಚಿನ್ನು, ಅಗೇನ್ ಲೀವ್ ಸಮ್ ಗ್ಯಾಪ್ ಚಿನ್ನು. ಫಿಶಾ? ಗೊತ್ತಿಲ್ಲ. ಅಲ್ಲ, ಕಲರ್ ಕಲರ್ ಹೆಂಗಿದೆ ಗೊತ್ತಾ? ಕಲರು ಕರುಗ್ತಾ ಇದೆ ಅದೀಗ. ಅಲ್ಲಿ ಒಂದು ಮೀನ್ ಥರ ಒಂದು ಐಸ್ ಕ್ಯೂಬ್ ಸಿಗಾಕೊಂಡಿದೆ ನೋಡು. ಆದರೆ ಹೆಂಗಿದೆ ನೋಡಿದ್ದು, ಫುಲ್ ಕರಗ್ತಾ ಇರೋದು, ಫುಲ್ ಕರ್ಕೊಂಡ್ಬರ್ತಾ ಇದೆ. ಕಲರ್ ಇದಂತೂ ಆಸಮ್ ಆಗಿದೆ ಬ್ಲೂ ಅಂದ್ರೆ ಅಲ್ವಾ? ಓ ಮೈ ಗಾಡ್, ಹೂಚಿನ ಮೀನ್ ತರ ಕಲರು, ಇದು ಸ್ಟ್ರಕ್ಚರು. ಅದು ನಾಳೆ ಅಷ್ಟಲ್ಲಿ ಇರಲ್ಲ. ಫೈನಲ್ ಆಗಿ 2 ಅವರ್ ಗ್ಲೇಷಿಯರ್ ಹೈಕ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ.
ಇಟ್ ವಾಸ್ ಒನ್ ಹೆಲ್ ಆಫ್ ಎನ್ ಎಕ್ಸ್ಪೀರಿಯನ್ಸ್. ಕಾಲು ಕೈ ಎಲ್ಲ ಪದಗಳಾಡ್ತಾವೆ. ನನಗೆ ಈ ಶೂ ಬಿಚ್ಚಿ ಕ್ಯಾಂಪನ್ಸ್ ಬಿಚ್ಚಿ ಬಿಸಾಕೋಣ ಅನ್ಸ್ತಾ ಇದೆ ಚಿನ್ನು. ಕಾಲು ಒತ್ತಾಯ್ತೆ. ಅಜ್ಜಿ ಹೋಯ್ತಿದ್ಲು ತಿರ್ಗಾ. ಜಾರುತ್ತೆ ಮನ. ಅಜ್ಜಿ ಹಾಂ, ಆ ವಯಸ್ಸಲ್ಲಿ ಬಂದಿದೆಯಲ್ಲ, ಬಂದವರಲ್ಲ ಹಾಂ ಅಜ್ಜಿ, ಅದದ್ದು ಶಬಾಷ್ ಹೇಳ್ಬೇಕು. ಆ ವಯಸ್ಸಲ್ಲಿ ಅಜ್ಜಿ ಬಂದಿರೋದಕ್ಕೆ. ಕಿರಣ, ಹಾ? ಇವಾಗ ಆಗಿರೋದು ಬರೀ ಒಂದ್ ಭಾಗ ಅಷ್ಟೇ. ಹಾಂ, ಇವಾಗ ನಡ್ಕೊಂಡು ಹೋಗೋದು ಎಲ್ಲೂ ನಾವು ಪತ್ತಿಲ್ಲ ಚಿನ್ನು. ಆಲ್ಮೋಸ್ಟ್ ಇಲ್ಲದೆ ಡಿಸ್ಟೆನ್ಸ್ ಹೇಳಿದ್ ಇನ್ನೂ ಹೋಗ್ಬೇಕು ಅಂತ. 3 ಕಿಲೋಮೀಟರ್ ನಡಿಬೇಕೀಗ. ಸಂಜೆ ಆಗ್ತಿದ್ದಂಗೆ ಕೋಲ್ಡ್ ಹೆಂಗ್ ಸ್ಟಾರ್ಟ್ ಆಯ್ತಾ ಇದೆಯಲ್ಲ. ನಾವು ಯಾವಾಗಲೂ ಬಂದಿವಿ ಚಿನ್ನು ಇಲ್ಲಿ 11 ಗಂಟೆಗೆ, 5:15 ಚಿನ್ನು. 4 ಅವರ್ ಅಂತ ಕರ್ಕೊಂಬಂದಲ್ಲ ಚಿನ್ನು. 6 ಅವರ್ ಆಯ್ತು. ನಾನು ಟೈಮೇ ನೋಡಿಲ್ಲ ಅವಾಗಿಂದ. 5:15 ಟೈಮ್. ಈಗ ಕೋಲ್ಡ್ ಹೆಂಗಾಗ್ತಾ ಇದೆ ಗೊತ್ತಾ ಈಗ. ಥಂಡಿ ಗಾಳಿ ಹೊಡಿತದಲ್ಲ. ಹಾಂ, ಅಯ್ಯೋ ಎಷ್ಟು ಫೋರ್ಸಾಗಿ ಕರ್ಕೊಂಬರ್ತಾ ಇದೆ ಗೊತ್ತಾ ನೀರುಗಳೆಲ್ಲ. ಓಕೆ ಚಿನ್ನು, ಟಾಟಾ ಬಾಯ್. ಕ್ಯಾಮ್ರಾ ಎತ್ತಿರ್ತೀನಿ. ಬಾಯ್ ತಳು ಬಾಯ್ ಕಳ್ಸಿದ್ದು. ಬಾಯ್. ಹಿಂಗೆ ಬಿಸಿಲು ಬಿದ್ದಿದೆಯಲ್ಲ ಈಗ ಅಲ್ವಾ? ಸಕ್ಕದಾಗಿ ಬಿಸಿಲು ಬಿದ್ದಿದೆ ಐಸ್ಗೆ. ಅದ್ರೆ ಇಳ್ದಿ ನಾವ್ ಇವಾಗ ಅಲ್ಲ. ಸೊ ಮೊದಲು ಇಲ್ಲಿ ನಾನು ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಡಿಫಿಕಲ್ಟ್ ಹೈಕ್ ನಿಮಗೋಸ್ಕರ ತೋರಿಸಿದ್ದೀವಿ. ಇವಾಗ ಕ್ಯಾಮ್ರಾ ಎತ್ತಿಕ್ಬಿಡ್ತೀನಿ, ಆಗ್ತಾಯಿಲ್ಲ. ಬಿಕಾಸ್ ನಾನು ಒಂದು ಕೈಯಲ್ಲಿ ಇದನ್ನು ಹಿಡ್ಕೊಂಡಿದ್ದೆ, ಒಂದು ಕೈಯಲ್ಲಿ ರೋಪ್ ಹಿಡ್ಕೊಂಡಿದ್ದೆ. ಹಿಂಗೆ ಹಿಡ್ಕೊಂಡು ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ. ಈ ಫುಲ್ ಇಲ್ಲೆಲ್ಲ ನೋವು ಬಂದುಬಿಟ್ಟಿದೆ. ಕಂಟಿನ್ಯೂಸ್ 3 ಅವರು ಇನ್ನು ಆಗಲ್ಲ ನನಗೆ ಮಾಡೋಕ್ಕೆ. ಸೊ ಕ್ಯಾಮ್ರಾ ಎಲ್ಲ ಎತ್ತಿಕ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತೀನಿ. ಚಳಿ ಬೇರೆ ಆಗ್ತಾ ಐತೆ. ಟಾಟಾ ಬಾಯ್, ಸಿ ಯು. ಜಪಾನ್ ಕೊರಿಯಾಗೆ November 7ನೇ ತಾರೀಕು. ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಫೆಬ್ರವರಿ ಎಂಡಿಗೆ ಹೋಗೋಣ. ಬನ್ನಿ ಹೋಗೋಣ ಇವಾಗ ಸದ್ಯಕ್ಕೆ. ಟಾಟಾ ಬಾಯ್, ಸಿ ಯು. ಇಲ್ಲಿ ನೋಡಿಲ್ ಚಿನ್ನ ನಂದು ಸಿನಿಮಾ. ಇಲ್ಲಿ ನೋಡಿಲ್ ತರ್ಸ ಬ್ಯಾಲೆನ್ಸಿಂಗ್ ಹೆಂಗೆ. ಬಿದ್ರೆ 2 ಹಾಕೊಂಡ್ಬಿಡ್ತೀಯಾ? ನಾನು ಅವಾಗ ವೈಕಿಂಗ್ ಆಗಿದ್ದೆ. ಈ ಜನ್ಮದಲ್ಲಿ ಇಲ್ಲಿ ಉಟ್ಬಿಡ್ತೀನಿ. ಚಿನ್ನ ಯಾವ ಕಿಂಗ್? ವೈಕಿಂಗ್. ಹಿಂದೆ ವ್ಯೂ ಮಾತ್ರ ಸೂಪರ್ ಆಗಿದೆ ಚಿನ್ನು. ಅಲ್ಲ, ಲೇ ಲಡಾಖ್ ತರ ಇದೆ. ಓ ವಾವ್ ಚಿನ್ನು, ಬಾ ನೀವು ಹಂಗೆ ಎತ್ಕೊಂಬ ಕ್ಯಾಮ್ರಾ. ಬ್ಯೂಟಿಫುಲ್. ನಮ್ ಗೈಡ್ ಅಲ್ಲಿ. ಸೊ ಫೈನಲ್ ಆಗಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರಿಗೆ ಅದ್ಭುತವಾದ ನಾರ್ವೆ ಗ್ಲೇಷಿಯರ್ ಹೈಕ್ನ ಮುಗಿಸಿದ್ವಿ. ಇವಾಗ ಕ್ಯಾಮ್ರಾ ಎತ್ತಿಡ್ತಾ ಇದ್ದೀವಿ. ಐ ಆಮ್ ದ ಕಿಂಗ್ ಆಫ್ ದ ವರ್ಲ್ಡ್, ಐ ಆಮ್ ದ ವೈಕಿಂಗ್. ಜೈ ಕರ್ನಾಟಕ, ಜೈ ಕನ್ನಡಾಂಬೆ.